ಫ್ರೆಂಡ್ಸ್, ನಾವು ನೆನ್ನೆ ಸ್ಟ್ರಿಂಗ್ ಟೈಪ್ನ ನೋಡಿದ್ರಲ್ವಾ, ಬೂಲಿಯನ್ ಟೈಪ್ ನೋಡಿದ್ರಿ. ಇವಾಗ ಸ್ಟ್ರಿಂಗ್ ಟೈಪ್ ಒಳಗಡೆ ನಾವು ಒಂದೇ ಒಂದು ನೋಡಿದ್ರಿ. ಏನು ನೋಡಿದ್ರಿ? ಕ್ಯಾಪಿಟಲೈಸ್ ಅನ್ನೋ ಮೆಥಡ್ನ ನಾವು ಯಾವ ಥರ ಮಾಡ್ಬೋದು ಅಂತ ನೋಡಿದ್ರಿ. ಇವಾಗ ಇದ್ರೊಳಗಡೆ ನಾನಿವಾಗ ಕೌಂಟನ್ನು ತಗೊಂಡು ನೋಡೋಣ. ಇವಾಗ ಯಾವ ಥರ ಈ ಮೆಥಡ್ ನಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನೋಡೋಣ. ನಾನು ಇವಾಗ ಇದೀಗ ವಿಜುವಲ್ ಸ್ಟುಡಿಯೋ ಓಪನ್ ಮಾಡ್ಕೊತೀನಿ. ನಾನಿವಾಗ ಇದೇ ಎಕ್ಸಾಂಪಲ್ನ ನಾನು ಇನ್ನೊಂದರೊಳಗಡೆ ಬೇಡ, ಇದರಲ್ಲೇ ಬರೆಯೋಣ. ಇವಾಗ ಕ್ಯಾಪಿಟಲೈಸ್ ನೋಡಿದ್ರಲ್ವಾ, ಪ್ರಿಂಟ್ ಅಂದರೆ ಇದರಲ್ಲಿ ನಾನು ಏನಿದೆ ಅಂತ ನೋಡ್ತಾ ಇರೋದು ಅಲ್ವಾ. ನಾವು ಇವತ್ತೇನು ನೋಡ್ತಾ ಇದ್ದೀರಿ? ಕೌಂಟ್, FRUITS ಡಾಟ್ ಕೌಂಟ್. ಇವಾಗ ಡಾಟ್ ಬರೋದು ಕೌಂಟ್ ಅಂತ ಬರೆದ್ರೆ ಅದು ಈ ಮೆಥಡ್ ನಾವು ಈ ಸ್ಟ್ರಿಂಗ್ ಒಳಗಡೆ ನಾವು ಕಾಲ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಇದನ್ನು ನಾನು ರನ್ ಮಾಡಿದ್ರೆ ರನ್ ಮಾಡೋದು ಕೋಡ್ ಏನಪ್ಪ ಅಂದರೆ py ಫೈಲ್ ನೇಮ್ ಡಾಟ್ py example1 ಡಾಟ್ py. ಸೊ ಇವಾಗ ಇಲ್ಲಿ ಇವಾಗ ನೋಡ್ರಿ, ಎರರ್ ಬರ್ತಾ ಇದೆ ಅಲ್ವಾ, ಟೈಪ್ ಎರರ್ ತೋರಿಸ್ತಾ ಇದೆ. ಅಂದರೆ ಕೌಂಟ್ ಎಕ್ಸ್ಪೆಕ್ಟೆಡ್ ಅಟ್ಲೀಸ್ಟ್ 1 ಆರ್ಗ್ಯುಮೆಂಟ್. ಅಂದರೆ ಇದಕ್ಕೆ ನಾವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಆರ್ಗ್ಯುಮೆಂಟ್ ಆದರೂ ಪಾಸ್ ಮಾಡಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ಆರ್ಗ್ಯುಮೆಂಟ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನಾವು ಏನು ಕೊಡ್ತೀರಲ್ವಾ, ಇವಾಗ ಇದ್ರೊಳಗಡೆ ನಾನು ಪಿನ ಎಷ್ಟಿದೆ ಅಂತ ಕೌಂಟ್ ನಾನು ನೋಡ್ಕೊಬೇಕು. ಇವಾಗ ನನ್ನ ಎಕ್ಸಾಂಪಲ್ ಇವಾಗ ನಾನು ಹೇಳ್ತಿರ್ತೀನಪ್ಪ ಅಂದರೆ ಇವಾಗ ಈ ಕ್ಯಾರೆಕ್ಟರ್ ನಾನು ಪಾಸ್ ಮಾಡ್ತಾ ಇದ್ದೀನಿ. ಕ್ಯಾರೆಕ್ಟರನ್ನು ಕ್ಯಾರೆಕ್ಟರ್ನ ಸ್ಟ್ರಿಂಗ್ ಫಾರ್ಮ್ಯಾಟ್ ಆಗಿ ನಾನು ಪಾಸ್ ಮಾಡ್ತಾ ಇದ್ದೀನಿ. ಇದನ್ನೇ ನಾವೇನಂತ ಕರಿತೀರಿ? ಆರ್ಗ್ಯುಮೆಂಟ್ ಅಂತ ಕರಿತೀರಿ. ಇಲ್ಲಿ ನೋಡಿ, ಇಲ್ಲೇನು ತೋರಿಸ್ತಾ ಇದೆ? ಆರ್ಗ್ಯುಮೆಂಟ್ ಅಂತ ತೋರಿಸ್ತಾ ಇದೆ ಅಲ್ವಾ. ಅಂದರೆ ಇಲ್ಲೊಂದು ಎರರ್ ಕೇಳ್ತಾ ಇದೆ. ಈ ಲೈನಲ್ಲಿ ನೋಡಿ, ಈ ಥರ ಹಿಂಗೆ ಸಿಂಬಲ್ ಕಾಣಿದೆ ಅಲ್ವಾ, ರೆಡ್ ಕಲರಾಗಿ ಹೈಲೈಟ್ ಆಗಿದೆ 6th ಲೈನಲ್ಲಿ. ಸೊ ಇದೇನು ಎರರ್ ಅಂತ ಹೇಳ್ತಾ ಇದೆ? ಟೈಪ್ ಎರರ್ ಅಂತ ಹೇಳ್ತಾ ಇದೆ. ಕೌಂಟ್ಗೆ ಬೇಕಾಗಿದೆ ಅಂತೆ ಏನಂತ? ಅಟ್ಲೀಸ್ಟ್ 1 ಆರ್ಗ್ಯುಮೆಂಟ್. ಅಂದರೆ ಆರ್ಗ್ಯುಮೆಂಟ್ ಅನ್ನೋದು ಕೇಳ್ತಿದೆ. ಆರ್ಗ್ಯುಮೆಂಟ್ ಅಂದರೆ ಏನಪ್ಪ ಅಂದರೆ ನಾವಿವಾಗ ಇಲ್ಲಿ ಕೊಡ್ತಾ ಇದ್ದೀರಲ್ವಾ, ಈ ಆರ್ಗ್ಯುಮೆಂಟ್ ಅಂತ ತಿಳ್ಕೊಳ್ಳಿ. ನಿಮಗೆ ಇದು ಆರ್ಗ್ಯುಮೆಂಟ್ ಅನ್ನೋದು ಅರ್ಥ ಆಗಿಲ್ಲ ಅಂತಂದರೆ ಇದನ್ನು ಆಸ್ ಎ ಇನ್ಪುಟ್ ಅಂತ ತಿಳ್ಕೊಳ್ಳಿ. ಅಂದರೆ ನಾವು ಇದಕ್ಕೆ ಇನ್ಪುಟ್ ಕೊಡ್ತಾ ಇದ್ದೀರಿ, ಈ ಮೆಥಡ್ಗೆ ಇನ್ಪುಟ್ನ ಕೊಡ್ತಾ ಇದ್ದೀರಿ. ಇವಾಗ ಇದು ನಮಗೆ ಔಟ್ಪುಟ್ ಕೊಡ್ತೈತೆ. ಈ ಮೆಥಡ್ಗೆ ನಾವು ಇನ್ಪುಟ್ ಕೊಡ್ತಾ ಇದ್ದೀವಿ, ಏನೋ ಒಂದು ಇನ್ಪುಟ್ ಸ್ಟ್ರಿಂಗ್ನ ಕೊಡ್ತಾ ಇದ್ದೀವಿ, ಅದು ನಮಗೆ ಔಟ್ಪುಟ್ ಕೊಡ್ತದೆ. ಈ ಮೆಥಡ್ ನಮ್ಗೆ ಔಟ್ಪುಟ್ ಕೊಟ್ಟು ಇದರೊಳಗಡೆ ಪ್ಲೇಸ್ ಮಾಡ್ತದೆ. ಇವಾಗ ಅದು ನೋಡೋಣ, ಅದು ಔಟ್ಪುಟ್ ಏನು ಕೊಡ್ತದೆ ನೋಡೋಣ. ನೋಡಿ, ಔಟ್ಪುಟ್ ನಮ್ಗೆ ಹೆಂಗೆ ಕೊಡ್ತು? ಏನಂಥದ್ದು ಒಂದಿದೆ ಅಂತೆ. ಸೊ ಇವಾಗ ನಾನಿವಾಗ ಹಿಂಗೆ ಬರ್ಕೊಬೋದಾ? ನನ್ನ ಹೇಳಿದ್ದೆ ಪ್ಲಸ್ ಅನ್ನೋದು ಏನಪ್ಪ ಅಂದರೆ ಕನ್ಕೇಟ್ ಮಾಡ್ಬೋದು. ಒಂದು ಸ್ಟ್ರಿಂಗ್ ಜೊತೆ ನಾವು ಇನ್ನೊಂದು ಸ್ಟ್ರಿಂಗ್ನ ಕನ್ಕೇಟ್ ಮಾಡ್ಬೋದು. ಇವಾಗ ಇದೇನು ಕೊಡ್ತಾಯಿದ್ದು ನಮಗೆ? ಫ್ರೂಟ್ಸ್ ಡಾಟ್ ಕೌಂಟ್ ಮೆಥಡ್ ಅನ್ನೋದು ಏನು ಕೊಡ್ತಾಯಿದ್ದು ನಮಗೆ? ಸ್ಟ್ರಿಂಗ್ ಫಾರ್ಮೇಟಾಗೆ ಕೊಡ್ತಾಯಿದ್ದೆ. ಅದನ್ನು ಬೇಕಾದ್ರೆ ನಾವು ಇವಾಗ 1 ಅನ್ನೋದು ಇವಾಗ ಇಂಟೀಜರ್ ಅಲ್ಲ, ಇದು ಸ್ಟ್ರಿಂಗ್ ಫಾರ್ಮೇಟ್. ಬೇಕಾದ್ರೆ ಅದನ್ನು ಚೆಕ್ ಮಾಡ್ಬೋದು. ಇವಾಗ ಇಲ್ಲಿ ಈ ಥರ ಹಿಂಗೆ ಕೊಟ್ಟು ಚೆಕ್ ಮಾಡ್ಬೋದು. ಇಲ್ಲಿ ಇವಾಗ ನೋಡಿ, ನೋಡಿದ್ರೆ ಇದು ಇಂಟೀಜರ್ ಕೊಡ್ತಾ ಇದೆ. ಹೌದು, ಇದು ಕೌಂಟ್ ಅನ್ನೋದು ನಮಗೆ ಇಂಟ್ ಕೊಡ್ತಾ ಇದೆ. ಇವಾಗ ಇಲ್ಲೊಂದು ಡೇಟಾ ಟೈಪ್ ಕಲಿತಾ ಇದ್ದೀರವ ನಾವು, ಇಂಟೀಜರ್ ಕೊಡ್ತಾ ಇದೆ. ಸೊ ನಾನಿವಾಗ ನನಗೆ ಅರ್ಥ ಆಗೋ ರೀತಿಯಾಗಿ ನಾನಿವಾಗ ಇದನ್ನು ಬರೀಬೇಕು. ಅಂದರೆ ಕನ್ಕೇಟ್ ಮಾಡ್ಬೇಕು ನಾನು ಇವಾಗ ಇದ್ರ ಜೊತೆ. ಅಂದರೆ ಒಂದು ಹಿಂಗೆ ಹೇಳ್ತಾ ಇದ್ದೀನಿ ನಾನು, ಏನಂತ? ಕೌಂಟ್ ಮೆಥಡ್ is counting the character of the variable. ಅಂದರೆ ಇಲ್ಲಿ ನಾನು ಏನಂತ ಹೇಳ್ತಾ ಇದ್ದೀನಿ, ವೇರಿಯಬಲ್ ಒಳಗಡೆ ಇನ್ಪುಟ್ ಕೊಡ್ತಾರೋ ಕ್ಯಾರೆಕ್ಟರ್ ಏನಿದೆಯೋ ಆ ಕ್ಯಾರೆಕ್ಟರ್ ಅನ್ನೋದನ್ನ ಕೌಂಟ್ ಮಾಡಿ ಕೊಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ, ಎಕ್ಸಾಂಪಲ್ ನಾನು ಕೊಡ್ತೀನಿ. ಇವಾಗ ಇದೊಂದು ಎರರು,
ಸ್ಟ್ರಿಂಗ್ನ ಇಂಟೀಜರ್ನ ಸ್ಟ್ರಿಂಗಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಇದನ್ನು ನಾವು ಇಂಟೀಜರಾಗಿ ಕನ್ವರ್ಟ್ ಮಾಡಬೇಕು. ಇವಾಗ ಇದು ನಮಗೆ ಕೌಂಟ್ ಅನ್ನೋದು ಇಂಟೀಜರ್ ರಿಟರ್ನ್ ಮಾಡ್ತಾ ಇದೆ. ಸೊ ನಾವು ಇವಾಗ ಅದನ್ನು ಇಂಟೀಜರಿಂದ ಸ್ಟ್ರಿಂಗ್ಗೆ ಕನ್ವರ್ಟ್ ಮಾಡಬೇಕು. ಇವಾಗ ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ಇಲ್ಲಿಗೆ ಬಂದರೆ ಇವಾಗ ಇದು ನೋಡಿ, ನಾನು ಗೂಗಲಲ್ಲಿ ನೋಡ್ತಾ ಇದ್ದೆ, ನನಗೆ ಗೊತ್ತಾಗಲಿಲ್ಲ ಇಲ್ಲಿ ಯಾವ ಥರ ಕನ್ವರ್ಟ್ ಮಾಡಬೇಕು ಅಂತ. ಅದಕ್ಕೆ ನಾನು ಇಲ್ಲಿ ಬಂದು ಸರ್ಚ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಮಗೆ ಇವಾಗ ಇಂಟಿಜರ್ ಟು ಸ್ಟ್ರಿಂಗ್ ಬೇಕಾರದಲ್ವಾ, ಇಂಟ್ ಟು ಸ್ಟ್ರಿಂಗ್ ಇನ್ ಪೈಥಾನ್. ಹಿಂಗೆ ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ ಇದು ಕೂಡ ಒಂದು ಫಂಕ್ಷನ್ ಆಗಿ ನಮ್ಗೆ ಕೊಡ್ತಾ ಇದೆ. ಸೊ ನಾವು ಇದನ್ನು ಬಳಸಬೇಕಲ್ಲಿ. ನಾವು ಇವಾಗ ಇದು ನಮಗೆ ಇಂಟಿಜರ್ ಕೊಡ್ತಾ ಇದೆ. ಸೊ ಅದನ್ನು ನನಗೆ ಅದನ್ನ ಇಂಟಿಜರ್ ಬೇಡ, ನನಗೆ ಸ್ಟ್ರಿಂಗ್ ಫಾರ್ಮ್ಯಾಟಿಗೆ ಕೊಡು ಅಂತ ನಾನು ಕೇಳ್ತಾ ಇದ್ದೀನಿ. ಅದು ಸ್ಟ್ರಿಂಗ್ ಕನ್ವರ್ಟ್ ಮಾಡಿ ಕೊಡ್ತದೆ. ನೋಡಿ ಇವಾಗ ಒಂದೇ ಸತಿನೇ ನಮ್ಗೆ ಇದು ಕೊಡ್ತು. ಇಲ್ಲಿ ಒನ್ ಅನ್ನೋದು ವೇರಿಯಬಲ್ ಪಕ್ಕನೇ ನಮಗೆ ಕನ್ಕ್ಯಾಟ್ ಮಾಡಿದೆ. ಸೊ ಕನ್ಕ್ಯಾಟ್ ಅಂದರೆ ಏನೋ ಹ್ಯಾಡ್ ಮಾಡಿದ್ದು ಒಂದೇ ಪ್ಲೇಸಲ್ಲಿ. ಇವಾಗ ಈ ಒಂದೇ ಪ್ಲೇಸಲ್ಲಿ ನಂಗೆ ಬೇಡ, ಅದಕ್ಕೆ ನಾನು ಇವಾಗ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ನ ಕೊಡ್ತೀನಿ. ನನಗೆ ಸ್ಪೇಸ್ನ ಕೊಟ್ಟರೆ ನನಗೆ ಇಲ್ಲಿ ಸ್ಪೇಸ್ ಅನ್ನೋದು ಕೂಡ ಬರ್ತದಲ್ಲ. ನನಗೆ ಇವಾಗ ಹಿಂಗೆ ಕೊಡ್ತೀನಿ. ಆವಾಗ ನೋಡಿ, ಈಗ ನೋಡಿದ್ರೆ ಇಲ್ಲಿ ಸ್ಪೇಸ್ ಜೊತೆಗೆ ಬಂತು, ನಮ್ಗೆ ಅರ್ಥ ಆಗೋ ರೀತಿಯಾಗಿ ಬಂತು. ಇವಾಗ ಇಲ್ಲಿ ನೋಡ್ಬೋದು, ಇವಾಗ HTR ಅಂತ ಬಳಸಿದ್ದೀನಲ್ವ ಇಲ್ಲಿ, ಇದು ಇದೇ ನಮ್ಗೆ ಕೊಡ್ತಾ ಇದೆ. ನೋಡಿ ಇವಾಗ ಕ್ರಿಯೇಟ್ ಎ ನ್ಯೂ ಸ್ಟ್ರಿಂಗ್ ಆಬ್ಜೆಕ್ಟ್ ಫ್ರಮ್ ದ ಗಿವನ್ ಆಬ್ಜೆಕ್ಟ್. ಇವಾಗ ಇದೆಲ್ಲ ನೋಡಿಬಿಡಿ ನೀವು, ಸುಮ್ಮನೆ ಇಲ್ಲಿಗೆ ಬನ್ನಿ. ಇವಾಗ ಇದು ನಮಗೆ ಇಂಟಿಜರ್ ಡೇಟಾ ಟೈಪ್ ಕೊಡ್ತಲ್ಲಪ್ಪ, ನಮ್ಗೆ ಅವಾಗಲೇ ಏನು ಕೊಡ್ತಿತ್ತು, ಇದನ್ನು ತೆಗೆದುಬಿಡಿ. ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಳಿ. ಟೈಪ್ ಬಳಸಿ ಇದನ್ನು ನೋಡಿ, ಮತ್ತು ಇಲ್ಲಿ ನೋಡಿ, ಇವಾಗ ರನ್ ಮಾಡಿ ನೋಡಿ. ಇವಾಗ ಇದು ನೋಡಿ, ಇಫ್ ಈ ಕೌಂಟ್ ಮೆಥಡ್ ನಮಗೆ ಇವಾಗ ಇಂಟಿಜರ ಕೊಟ್ಟಿದೆ. ಆ ಇಂಟಿಜರ್ ಮೆಥಡ್ ನಾನು STR ಒಳಗಡೆ ಹಾಕಿದ್ದೀನಿ, ಅಂದರೆ ಸ್ಟ್ರಿಂಗ್ ಫಂಕ್ಷನ್ ಒಳಗಡೆ ಹಾಕಿದ್ದೀನಿ ನಾನು. ಸರಿನಾ? ಅದು ನನಗೆ ಇವಾಗ STR ಆಗಿ ನನಗೆ ರಿಟರ್ನ್ ಮಾಡ್ತು. ಇವಾಗ ನಾವಿವಾಗ ಸ್ಟ್ರಿಂಗ್ ಡೇಟಾ ಟೈಪ್ ನೋಡಿದ್ರಿ. ಇವಾಗ ಇನ್ನೊಂದು ಡೇಟಾ ಟೈಪ್ ಇವಾಗ ಇಲ್ಲಿ ನಮ್ಗೆ ಏನು ಕಾಣ್ತು, ಇಂಟಿಜರ್ ಟೈಪ್ ಅಂತ ಕಾಣ್ತು. ಕೌಂಟ್ ಮೆಥಡಿಂದ ನಮ್ಗೆ ಏನು ಕಲ್ತ್ರಿ ಇವಾಗ ನಾವಿವಾಗ, ಅದು ನಮಗೆ ಕೌಂಟ್ ಅನ್ನೋದು ಇವಾಗ ಈ ಪ್ಯಾರಾಮೀಟರ್ನ ಪಾಸ್ ಮಾಡಿದ್ರೆ, ಇದು ನಾನು ಇನ್ಪುಟ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ಆರ್ಗ್ಯುಮೆಂಟ್ ಅಂತ ಹೇಳ್ತಿಲ್ಲ, ಈ ಆರ್ಗ್ಯುಮೆಂಟ್ ಅಂತ ನಾನು ಹೇಳ್ತಿಲ್ಲ, ಇದನ್ನು ನಾನು ಇನ್ಪುಟ್ ಆಗಿ ಹೇಳ್ತಾ ಇದ್ದೀನಿ. ಇವಾಗ ಇನ್ಪುಟ್ಟು A ಅಂತ ನಾನು ಕೊಟ್ಟಿದ್ದೀನಿ, ಅದು ಸ್ಟ್ರಿಂಗ್ ಫಾರ್ಮ್ಯಾಟ್ ಕೊಟ್ಟಿದ್ದೀನಿ. ಈ ಸ್ಟ್ರಿಂಗ್ ಒಳಗಡೆ ಎಷ್ಟಿದೆ ಕೌಂಟ್ ಮಾಡೋಂಥ ಈ ಮೆಥಡ್ ನಮಗೆ ಕೌಂಟ್ ಮಾಡಿ ಕೊಡ್ತಿದೆ, ಔಟ್ಪುಟ್ ನಮ್ಗೆ ಕೊಡ್ತಿದೆ. ಇವಾಗ ನನಗೆ A ಕೊಡ್ತಿಲ್ಲಪ್ಪ, P ಕೊಡ್ತೀನಿ. ನೋಡಿ ಇವಾಗ B ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ಎಷ್ಟಿದೆಯಪ್ಪ, B. ಓಕೆ, P ಇಲ್ಲ, P ತಗೊಳ್ಳಿ. ಇವಾಗ ಇದ್ರೊಳಗಡೆ ಕೌಂಟ್ ಅನ್ನೋದು P ಅನ್ನೋದು ಕೌಂಟ್ ಮಾಡಬೇಕು. ಇವಾಗ ನಾನು ನೋಡಿದ ತಕ್ಷಣ ಹೇಳ್ಬೋದು P ಅನ್ನೋದು 2 ಇದೆ. ಸೊ ಇದು ನನಗೆ 2 ಅಂತ ಕೊಡಬೇಕು. ಇವಾಗ ನೋಡೋಣ ಎಷ್ಟು ಕೊಡ್ತದೆ ಅಂತ. ನಾನು ಟೈಪ್ ಇದು ಬಳಸಿದ್ದೀನಲ್ವಾ, ಸೊ ಈ ಟೈಪ್ ತೆಗೀರಿ.
ನೋಡಿ ಇವಾಗ ಇದು ಕೌಂಟ್ ಪಿ ಅನ್ನೋದು ಎಷ್ಟು ಕೊಡ್ತು, 2 ಸಿಕ್ತಾ, 2 ಅನ್ನೋದು ಕೊಡ್ತಾ. ಇವಾಗ ನಾನು ಇದ್ರಾಗೆ ಇದು ಏನಂತ ಕರೀತೀವಿ ನಾವು ಆಲ್ಫಾಬೆಟ್ ಒಳಗಡೆ ABCD ಆಲ್ಫಾಬೆಟ್ ಅಂತ ಹೇಳ್ತಿದ್ದೀರಲ್ಲ. ಇವಾಗ ಇದು ನಾವು ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬಂದಾಗ ಇದನ್ನು ನಾವು ಒಂದು ಕ್ಯಾರೆಕ್ಟರ್ ಅಂತ ನಾವು ಹೇಳಬೇಕು, ಸರಿನಾ. ನಾವಿವಾಗ ಇಂಗ್ಲೀಷ್ ವರ್ಡ್ ನಾವೇನಂತ ಕರಿತೀವಿ, ಆಲ್ಫಾಬೆಟ್ಸ್ ಅಂತ ಕರಿತೀವಿ, ಸರಿನಾ. ಇವಾಗ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಬಂದಾಗ ಇದನ್ನು ಆಸ್ ಅ ಕ್ಯಾರೆಕ್ಟರ್ ಅಂತ ನಾವು ಹೇಳ್ಬೇಕು ಇದನ್ನು, ಓಕೆನಾ. ಇವಾಗಿದು ಎನ್ ಆಲ್ಫಾಬೆಟ್ನ ನಾವು ಕ್ಯಾರೆಕ್ಟರ್ ಅಂತಲೇ ಹೇಳಬೇಕು, ಪಿ ಅನ್ನೋ ಆಲ್ಫಾಬೆಟ್ನ ಕ್ಯಾರೆಕ್ಟರ್ ಅಂತಲೇ ಹೇಳಬೇಕು, ಪಿ ಅನ್ನೋ ಆಲ್ಫಾಬೆಟ್ನ ಕ್ಯಾರೆಕ್ಟರ್ ಅಂತಲೇ ಹೇಳಬೇಕು, ಎಲ್ಲನ್ನ ಆಲ್ಫಾಬೆಟ್ನ ಕ್ಯಾರೆಕ್ಟರಾಗಿ ಹೇಳಬೇಕು, ಇ ಅನ್ನೋ ಕ್ಯಾರೆಕ್ಟರ್ ಅನ್ನೋದು ಕೂಡ ಹೇಳಬೇಕು. ಇವಾಗ ಇಲ್ಲಿ ಸ್ಪೇಸ್ ಅನ್ನೋದು ನಾನು ಏನೇ ಕೊಟ್ಟರು ಕೂಡ ಇಲ್ಲಿ ಡಿಜಿಟ್ ಇದ್ದರೂ ಕೂಡ, ಸ್ಪೇಸಸ್ ಇದ್ದರೂ ಕೂಡ, ಅಥವಾ ಸ್ಪೆಷಲ್ ಸಿಂಬಲ್ಸ್ ಇದ್ದರೂ ಕೂಡ ಅವನ್ನೆಲ್ಲವನ್ನೂ ಕೂಡ ನಾವು ಕ್ಯಾರೆಕ್ಟರ್ ಅಂತ ನಾವು ತಿಳಿಸ್ತೀವಿ, ನಾವು ಅಂದರೆ ಕ್ಯಾರೆಕ್ಟರ್ ಅಂತ ನಾವು ಹೇಳ್ತೀವಿ ಇಲ್ಲಿ, ಸರಿನಾ. ಇವಾಗ ಇನ್ನೊಂದು ಎಕ್ಸಾಂಪಲ್ ಇದ್ರೊಳಗೆ ನಾವೇನು ನೋಡೋಣ. ಇದರೊಳಗಡೆ ಇಲ್ಲ, ಇವಾಗ ಆಲ್ಫಾಬೆಟ್ ಅನ್ನೋದು ಎಫ್ ಅನ್ ಆಲ್ಫಾಬೆಟ್ ಇಲ್ಲಪ್ಪ ಇದರೊಳಗಡೆ, ಎಫ್ ಅನ್ ಆಲ್ಫಾಬೆಟ್ ಇದರೊಳಗಡೆ ಇಲ್ಲ, ಆದರೂ ನಾನು ಕೇಳ್ತಾ ಇದ್ದೀನಿ ಎಫ್ ಅನ್ನೋದಿಲ್ಲ. ಇವಾಗ ಇದು ನಮಗೆ 0 ಕೊಡಬೇಕಲ್ವ ಆನ್ಸರು, ನೋಡೋಣ ಎಷ್ಟು ಕೊಡ್ತದೆ ಅಂತ. ನೋಡಿ 0 ಕೊಡ್ತಾ. ಇದು ಕೌಂಟ್ನ ಒಂದು ಇಂಪಾರ್ಟೆಂಟ್. ಇವಾಗ ಇಲ್ಲಿ ಡಾಟ್ ಬಂದು ಈ ಥರ ಬರ್ತಾ ಇದೆಯಾ ಅಂತಂದರೆ, ಇವಾಗ ಇದೊಂದು ಸ್ಟ್ರಿಂಗ್ನೊಳಗಡೆ, ಅಂದರೆ ಸ್ಟ್ರಿಂಗನ್ನು ವೇರಿಯಬಲ್ ಇದು, ಈ ನಾನು ಸ್ಟ್ರಿಂಗನ್ನು ವೇರಿಯಬಲ್ ಯಾಕೆ ಹೇಳ್ತಿದ್ದೀನಿ, ಇದನ್ನು ನೋಡಿ ಸ್ಟ್ರಿಂಗ್ ಅಂತ ನಾನು ಕನ್ಸಿಡರ್ ಆದೆ. ಸೊ ಇದು ಸ್ಟ್ರಿಂಗ್ ವೇರಿಯಬಲು, ಈ ಸ್ಟ್ರಿಂಗ್ ವೇರಿಯಬಲ್ ಒಳಗಡೆ ಇಷ್ಟು ಮೆಥಡ್ಸ್ ಇದ್ದಾವೆ. ಇದಕ್ಕೆ ಮೆಥಡ್ಸ್ ನಾವು ಹೆಂಗೆ ಕಂಡುಹಿಡ್ಕೊಂಡ್ರಿ, PRI ಪ್ರಿಂಟ್ DIR, ಇದರೊಳಗಡೆ ನಾನು FRUITS ಇದು ಹಾಕಿದ್ರೆ ನನಗೆ ಅದರಲ್ಲಿರೋ ಮೆಥಡ್ಸ್ನ ನಾನು ನೋಡ್ಬೋದು. ಆ ನೋಡಿರೋದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಲ್ವ, ನೋಡಿ ಇಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿರೋ ಮೆಥಡ್ಸ್ ಯಾವ್ದಿದೆ ಅಂತ. ಸೊ ಇವಾಗ ಅರ್ಥ ಆಯಿತಾ ಕೌಂಟ್ ಅನ್ನೋದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು. ಸೊ ಇವಾಗ ಹೆಂಡ್ಸ್ ವಿತ್ ನೋಡೋಣ. ಎಂಡ್ಸ್ ವಿತ್ತು ಮತ್ತು ಇವಾಗ ಎಂಡ್ಸ್ ವಿತ್ತು ನೋಡೋಣ. ಇದನ್ನು ತೆಗೆದುಬಿಡಿ. ಪ್ರಿಂಟ್ FRUITS ಡಾಟ್ ಎಂಡ್ಸ್ ವಿತ್. ಇವಾಗ ಇದಕ್ಕೂ ಕೂಡ ನಾವು ಒಂದು ಪ್ಯಾರಾಮೀಟ್ರನ್ನ ಅಂದರೆ ಇನ್ಪುಟ್ ಆಗಿ ಪಾಸ್ ಮಾಡಬೇಕು. ಪ್ಯಾರಾಮೀಟ್ರ್ ಅಂತಲೇ ಹೇಳ್ತಾ ಇದ್ದೀನಿ ನಾನು, ಪ್ಯಾರಾಮೀಟ್ರ್ ಹೇಳ್ತಾ ಇದ್ದೀನಿ, ಆರ್ಗ್ಯುಮೆಂಟ್ ಹೇಳ್ತಾ ಇದ್ದೀನಿ, ಇನ್ಪುಟ್ ಹೇಳ್ತಾ ಇದ್ದೀನಿ, ಮೂರು ಕೂಡ ಒಂದೇ, ಸರಿನಾ. ನಾನಿವಾಗ ಪ್ಯಾರಾಮೀಟ್ರ್ ಅಂತಲೂ ಒಂದೊಂದ್ಸತಿ ಬಳಸ್ತೀನಿ, ಇನ್ಪುಟ್ ಅಂತಲೂ ಬಳಸ್ತೀನಿ, ಆರ್ಗ್ಯುಮೆಂಟನ್ನು ಬಳಸ್ತೀನಿ, ಮೂರು ಕೂಡ ಒಂದೇ. ಇದರೊಳಗಡೆ ಕೊಡ್ತಾ ಇರೋದು ನಾನು ಇನ್ಪುಟನ್ನು ಕೊಡ್ತಾ ಇದ್ದೀನಪ್ಪ. ಇವಾಗ ಎಂಡ್ಸ್ ವಿತ್ ಇವಾಗ ಇಂದ ನಾನು ಕೊಡ್ತಾ ಇದ್ದೀನಿ. ಆವಾಗ ಇದು ನಮಗೇನು ಕೊಡುತ್ತೆ, ಏನು ಕೊಡ್ತಂತಂದರೆ ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡ್ತತೆ. ಎಸ್ ವ್ಯಾಲ್ಯೂ ಅನ್ನೋದನ್ನ ರಿಟರ್ನ್ ಮಾಡೋದು. ಬೂಲಿಯನ್ ವ್ಯಾಲ್ಯೂನ ನಾವೇನಂತ ಹೇಳಿದ್ರಿ, SR ನೋ ಅಂತ ಹೇಳಿದ್ರಲ್ವಾ, ಇಲ್ಲಿ ಬರ್ಕೊಂಡಿರ್ತೀವಿ ನೋಡ್ರಿ. ನೋಡಿ ಬೂಲಿಯನ್ ವ್ಯಾಲ್ಯೂ ಟ್ರೂ ಆರ್ ಫಾಲ್ಸ್ ಹೇಳಿದ್ರಲ್ವಾ, ಅಂದರೆ ಇದನ್ನು ಟ್ರೂನ ನಾವು ಎಸ್ ಅಂತಲೂ ಕರಿಬೋದು, ಫಾಲ್ಸ್ನ ನೋ ಅಂತಲೂ ಕರಿಬೋದು. ಇದರ ಅರ್ಥ ಈಕ್ವಲ್ಸ್ ಟು ಇದನ್ನು ನಾವು ಎಸ್ ಅಂತಲೂ ಕರಿಬೋದು, ಇದನ್ನು ನಾವು ಫಾಲ್ಸ್ ಅಂತಲೂ ಕರಿಬೋದು, ಸರಿನಾ. ಇವಾಗ ಇದು ಆ ಬೂಲಿಯನ್ ವ್ಯಾಲ್ಯೂನೇ ನಮ್ಗೆ ರಿಟರ್ನ್ ಮಾಡುತ್ತೆ. ಇವಾಗ ಬೇಕಾದ್ರೆ ಇಲ್ಲಿ ಚೆಕ್ ಮಾಡೋಣ. ನೋಡಿರಿ ಬೂಲಿಯನ್ ವ್ಯಾಲ್ಯೂ ಟ್ರೂ ಕೊಡ್ತಾ. ನಾವಿವಾಗ ನಮಗೆ ಟ್ರೂ ಆರ್ ಫಾಲ್ಸ್ ಅಂತ ನಮ್ಗೆ ಅರ್ಥ ಆಗಿಲ್ಲಪ್ಪ ಅಂದರೆ ಟ್ರೂನ ನಾವು ಎಸ್ ಅಂತ ತಿಳ್ಕೊಬೋದು, ಫಾಲ್ಸ್ನ ನೋ ಅಂತಲೂ ಅರ್ಥ ಮಾಡ್ಕೊಬೋದು, ಸರಿನಾ. ಇವಾಗ ಹೌದು ಇದು ಇಲ್ಲ, ಈ ಅನ್ನೋದು ಇದೆ, ಹೌದು ಇದು ಈ ಅನ್ನೋದು ಇದೆ. ಸೊ ಇವಾಗ ಇದನ್ನು ನಾನು ಒಂದು ಕ್ಯಾರೆಕ್ಟ್ರ್ ಎಂಡ್ಸ್ ನೋಡಿರಿ, ಇವಾಗ ಕೊನೆಗೆ ಕ್ಯಾರೆಕ್ಟರು, ಕೊನೆಗಿರೋ ಆಲ್ಫಾಬೆಟ್ಟು, ಅದನ್ನ ಆಲ್ಫಾಬೆಟ್ ಅಂತ ಕರಿತೀನಿ, ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಕೊನೆಗಿರೋದನ್ನ ನಾನು ಚೆಕ್ ಮಾಡ್ತಿರೋದು ಇದೆಯಾ ಇಲ್ಲ ಅಂತ. ಇವಾಗ ಈ ಬೂಲಿಯನ್ ಟೈಪಿಂದ ನಮ್ಗೆ ಗೊತ್ತಾಗ್ತಾ ಇದೆಯಾ, ಹೌದು ಇದೆ ಅಂತ ಗೊತ್ತಾಯಿತು. ಇವಾಗ ಟಿ ಅನ್ನೋದನ್ನ ಚೆಕ್ ಮಾಡೋಣ. ನೋಡಿ ಫಾಲ್ಸ್ ಕೊಡ್ತೀವಿ ಇವಾಗ, ಸರಿನಾ. ಈಗ ಇದಕ್ಕೆ ನಾನು ಇವಾಗ ಇಲ್ಲಿ ಸ್ಮಾಲ್ ಆಲ್ಫಾಬೆಟ್ಟೇ ಐತೆ. ಇವಾಗ ಇಲ್ಲಿ ಸ್ಮಾಲ್ ಆಲ್ಫಾಬೆಟ್ ಇದೆಯಲ್ಲ, ಇವಾಗ ಕ್ಯಾಪಿಟಲ್ ಈಗ ಕೊಟ್ಟು ನೋಡೋಣ ಏನು ಕೊಡುತ್ತಾ. ಕ್ಯಾಪಿಟಲ್ ಈ ಕೊಡೋಣ, ಏನು ಕೊಡುತ್ತಾ ನೋಡೋಣ. ಇವಾಗ ಫಾಲ್ಸ್ ಕೊಡ್ತಾ ಇದೆ, ಅಂದರೆ ಪೈಥಾನ್ ಅನ್ನೋದು ಇವಾಗ ಫಸ್ಟ್ ಅವಾಗ ಏನು ಕೊಡ್ತು, ಇವಾಗ ಇದು ನೋಡಿ
ಕೋಡ್ಸ್ ದ್ಯಾಟ್ ಎಂಡ್ಸ್ ವಿತ್ ಇನ್ಪುಟ್ ನಾನು ಏನು ಕೊಡಬೇಕಪ್ಪ, ಸ್ಟ್ರಿಂಗ್ ಆಗಿ ಇ ಕೊಡಬೇಕು. ಇವಾಗ ಇ ಏನದು ಆಲ್ಫಾಬೆಟ್ ಐತೆ, ಇ ಏನನ್ನು ಕೊಡಬೇಕಲ್ವಾ, ಕೊಟ್ಟಿದ್ದೀನಿ. ರನ್ ಮಾಡ್ತಾಯಿದ್ದೀನಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ದೀನಿ ಏನಂತ, ಫೈಲ್ನ ರನ್ ಮಾಡ್ಬೇಕಂತಂದರೆ, ಇವಾಗ ಈ ಫೈಲು ರನ್ ಮಾಡ್ಬೇಕಂದ್ರೆ py ಎಕ್ಸಾಂಪಲ್ ಅಂದರೆ ಫೈಲ್ ನೇಮು .py ಅಂದರೆ ಪೈಥಾನ್ ಎಕ್ಸ್ಟೆನ್ಷನ್ ಅನ್ನೋದು py ಅನ್ನೋದು .py ಅನ್ನೋದು. ಒಂದ್ಸತಿ ನಾವು ರನ್ ಮಾಡಿದ್ಮೇಲೆ ಹ್ಯಾರೋ ಮಾರ್ಕ್ ಅಂದರೆ ಕೀಬೋರ್ಡಲ್ಲಿ ಹ್ಯಾರೋ ಅಪ್ವರ್ಡ್ ಕೀ ಇರ್ತದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದ್ಸತಿ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ನಮಗೆ ಅದು ಸಿಗುತ್ತೆ. ನೋಡಿದ್ರಾ? ಇವಾಗ ಇಲ್ಲಿ ಫಾಲ್ಸ್, ಈ ಕ್ಯಾಪಿಟಲ್ ಇ ಇರೋದ್ರಿಂದ ಫಾಲ್ಸ್ ಕೊಡ್ತು, ಸ್ಮಾಲ್ ಇರೋದ್ರಿಂದ ಕ್ಯಾಪಿಟಲ್ ಅಂದರೆ ಟ್ರೂ ಕೊಡ್ತು. ಹೌದು, ಇದು ಇ ಅನ್ನೋದು ಎಂಡ್ ಜೊತೆ ಆಗ್ತಾ ಇದೆ ಅಂತ ಅರ್ಥ ಕೊಡ್ತೈತೆ. ಇಲ್ಲ, ಇದು ಇಲ್ಲ ಆಗ್ತಿಲ್ಲ ಅಂತ ಹೇಳ್ತೈತೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದರೆ ಇದನ್ನೇ ಕೇಸ್ ಸೆನ್ಸಿಟಿವ್ ಅಂತ ಕರೀತಾರೆ. ಅಂದರೆ ಇವಾಗ ಸಿಂಪಲ್ ನಾವು ಒಂದು ಎಕ್ಸಾಂಪಲ್ ತಗೋಬೇಕಪ್ಪ ಅಂತಂದರೆ, ಯಾವ ಥರ ಎಕ್ಸಾಂಪಲ್ ಅಂತಂದರೆ, ನನಗೆ ಇವಾಗ ಡಸ್ಟ್ ಅಲರ್ಜಿ, ಅಂದರೆ ನಾನು ತುಂಬ ಸೆನ್ಸಿಟಿವ್. ಯಾವ ಥರ ಸೆನ್ಸಿಟಿವ್ ಅಂತಂತಂದರೆ, ಒಂಚೂರು ಡಸ್ಟ್ ಬಂದರೂ ಕೂಡ ನನಗೆ ಸ್ನೀಸಿಂಗ್ ಆಗುತ್ತೆ. ಸ್ನೀಸಿಂಗ್ ಅಂದರೆ ಗೊಣ್ಣೆ ಸುರಿಯೋದು ಅಂತ ಅಂದ್ಕೊಳ್ಳಿ. ಇವಾಗ ಅದು ನಮ್ಗೆ ಆಗಬಾರ್ದು, ಅಂದರೆ ನಾನು ತುಂಬ ಸೆನ್ಸಿಟಿವ್ ಇದ್ದೀನಿ. ಅದಾಗಿದ ತಕ್ಷಣ ನನಗೆ ಧೂಳು ಬಂದಿದ ತಕ್ಷಣ ಏನಾಗ್ತೈತೆ, ತುಂಬ ಸೆನ್ಸಿಟಿವ್ ಆಗ್ತಾಯಿದ್ದೀನಿ. ಸೊ ಅದು ಕೇಸ್ ಸೆನ್ಸಿಟಿವ್ ಅಂತ ಅರ್ಥ ಮಾಡ್ಕೊಳ್ಳಿ. ಹಂಗೆ ಅರ್ಥ ಮಾಡ್ಕೊಳ್ಳಿ, ಅದು ಕೇಸ್ ಸೆನ್ಸಿಟಿವ್. ಸೊ ಇಲ್ಲಿ ಇವಾಗ ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ಪೈಥಾನ್ ಒಳಗಡೆ ಕೇಸ್ ಸೆನ್ಸಿಟಿವ್. ಈ ವರ್ಡ್ನ ಕರೆಕ್ಟಾಗಿ ಒಂದು ಕಡೆ ಬರ್ಕೊಳ್ಳಿ. ಕೇಸ್ ಸೆನ್ಸಿಟಿವ್, ಈ ಕೇಸ್ ಸೆನ್ಸಿಟಿವ್ ಪೈಥಾನ್ ಅನ್ನೋದು ಕೇಸ್ ಸೆನ್ಸಿಟಿವ್. ಪೈಥಾನ್ ಈಸ್ ಎ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂದರೆ ಅರ್ಥ ಆಯ್ತಲ್ವಾ ಏನು ಅಂತ ನೋಡಿ. ಇದೇ ಕೇಸ್ ಸೆನ್ಸಿಟಿವ್. ಇವಾಗ ಈ ಕ್ಯಾರೆಕ್ಟರ್ ಸ್ಮಾಲ್ ಈ ವರ್ಡ್ ಒಳಗಡೆ ಸ್ಮಾಲ್ ಇ ಅನ್ನೋದು ಟ್ರೂ ಕೊಡ್ತೈತೆ. ಯಾವುದು ಎಂಡ್ಸ್ ವಿತ್ ಅನ್ನೋದು ಚೆಕ್ ಮಾಡ್ತೈತೆ, ಈ ಇನ್ಪುಟ್ಟು ಅದರೊಳಗಡೆ ಇದೆಯಾ ಅನ್ನೋದು ಚೆಕ್ ಮಾಡ್ತೈತೆ ಪೈಥಾನ್. ಸೊ ಆದ್ದರಿಂದ ಅದಿರೋದ್ರಿಂದ ನಮಗೆ ಬುಲಿಯನ್ನು ವ್ಯಾಲ್ಯೂನ್ ಕೊಡ್ತು, ಹೌದು ಇದೆ ಅಂತ ಹೇಳ್ತಾ ಇದೆ. ಎಸ್ ಅನ್ನೋದು ನಾನು ಹೇಳೋಣ, ಅದನ್ನು ಇವಾಗ ಟ್ರೂ ಅಂತ ಹೇಳ್ತಾ ಇರೋದು, ಹೌದು ಇದೆ ಅಂತ ಹೇಳ್ತಾ ಇದೆ. ಆದರೆ ಇದು ಈ ಕ್ಯಾಪಿಟಲ್ ಇ ಕೊಡ್ತಾ ಇದ್ದೀವಿ. ಇವಾಗ ಸ್ಮಾಲಿಗೂ ಕ್ಯಾಪಿಟಲಿಗೂ ಡಿಫ್ರೆನ್ಸ್ ಇದೆಯಲ್ವಾ, ಅದೇ ಕೇಸ್ ಸೆನ್ಸಿಟಿವ್ ಮೀನಿಂಗ್ ಅಷ್ಟೇ. ಸೊ ಇವಾಗ ಕೌಂಟು ಎಂಡ್ಸ್ ವಿತ್ ಆಯಿತು. ಇವಾಗ ಇದ್ರೊಳಗಡೆ ಎಂಡ್ಸ್ ವಿತ್ ಜೊತೆಗೆ ಸ್ಟಾರ್ಟ್ ವಿತ್ ಕೂಡ ಬರ್ತದೆ. ಇವಾಗ ಇಲ್ಲಿ ನಾವು ನೋಡ್ಬೋದು ಎಂಡ್ಸ್ ವಿತ್ತು, ಎಕ್ಸ್ಟೆಂಡಬಲು, ಫೈಂಡು, ಫಾರ್ಮೆಟ್. ಇವಾಗ ಇಲ್ಲದ ಬೇಡ, ಇದು ಇಂಡೆಕ್ಸ್ನ ಆಮೇಲೆ ಹೇಳ್ತೀನಿ, ಏನಂತ ಆಮೇಲೆ ಹೇಳ್ತೀನಿ. ಇವಾಗ ನೋಡಿ, ಇವಾಗ ಇಲ್ಲಿದೆ ನೋಡಿ ಸ್ಟಾರ್ಟ್ ವಿತ್. ಇವಾಗ ಇಲ್ಲಿ ಎಂಡ್ಸ್ ವಿತ್ ಅಂತ ಬಂತು, ಇಲ್ಲಿ ಸ್ಟಾರ್ಟ್ ವಿತ್ ಅಂತ ಬಂತು. ಇದು ಯಾಕಪ್ಪ ಇಲ್ಲಿದೆ ಅಂತ ನೀವು ಅನ್ಕೊಂಬೋದು. ಇವಾಗ ಇದು ಆರ್ಗನೈಸ್ ಮಾಡಿ ಪ್ಲೇಸ್ ಮಾಡೋರು ಇದ್ರೊಳಗಡೆ, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಏನಿಲ್ಲ. ಇವಾಗ ಇದನ್ನು ನೋಡಿ, ಇದು ಸ್ಟಾರ್ಟ್ ವಿತ್ತು ಸ್ಮಾಲ್ ಎಸ್ ಇಂದ ಬರ್ತಾ ಇದೆ, ಆದ್ದರಿಂದ ಇದು ಆರ್ ಆದಮೇಲೆ ಎಸ್ ಲೆಟ್ರ್ ಅಲ್ವಾ, ಆ ಥರ ಅರೇಂಜ್ಮೆಂಟ್ ಮಾಡಿ ಇಲ್ಲರೊಳಗಡೆ ಇಟ್ಟವ್ರೆ, ಅಷ್ಟೇ, ಇನ್ನೇನಿಲ್ಲ. ಇವಾಗ ಇದನ್ನು ಸ್ಟಾರ್ಟ್ ವಿತ್ ಅನ್ನೋದು ಇವಾಗ ಕಲಿಯೋಣ ಏನಂತ. ಸ್ಟಾರ್ಟ್ ವಿತ್ ಅಂದರೆ ಏನಿಲ್ಲಪ್ಪ, ಇದೇ ಥರನೇ ಎಂಡ್ಸ್ ವಿತ್ ಥರನೇ ಸ್ಟಾರ್ಟ್ ಜೊತೆ ನಾವು ಚೆಕ್ ಮಾಡೋದು. ಇವಾಗ ನೋಡಿ, ನಾನು ಪ್ರತಿ ಸಾರಿ ನಾನು ಇದನ್ನ ತೆಗಿಬೇಕು ಆಗಬೇಕು. ಇವಾಗ ಇದನ್ನು ನಾವು ಕಮೆಂಟ್ ಮಾಡಬೇಕು ಅಂದರೆ ಅರ್ಥ ಹೇಳ್ತೀನಿ. ಕಮೆಂಟ್ ಅಂದರೆ ಏನಂತ ಅರ್ಥ ಹೇಳ್ತೀನಿ. ಇವಾಗ ಇಲ್ಲಿ ಬನ್ನಿ, ಇವಾಗ ಫಸ್ಟ್ ನಾನು ಇವಾಗ ಇಲ್ಲಿ ಇದನ್ನ ನೋಡ್ಕೊತೀನಿ. ಕಮೆಂಟ್ ಹೆಂಗೆ ಮಾಡಬೇಕು ಅಂತ ನಾನು ಗೂಗಲ್ಗೆ ಹೇಳ್ತೀನಿ. ಹೌ ಕ್ಯಾನ್ ಐ ಕಮೆಂಟ್ ಇನ್ ಪೈಥಾನ್? ನೋಡಿ, ಹ್ಯಾಶ್ ಸಿಂಬಲಿಂದನೂ ಕಮೆಂಟ್ ಮಾಡ್ಬೋದಂತೆ, ಅಥವಾ ತ್ರಿಬಲ್ ಕೋಟ್ಸು ಅಥವಾ ಸಿಂಗಲ್ ಕೋಟ್ಸು, ಡಬಲ್ ಕೋಟು, ಸಿಂಗಲ್ ತ್ರಿಬಲ್ ಕೋಟಿಂದನೂ ನಾವು ಮಲ್ಟಿ ಲೈನ್ಸ್ ಬಂತು ಅಂದರೆ ಇದರ ಅರ್ಥ ಹೇಳ್ತೀನಿ ಅಂತ. ಇವಾಗ ಇಲ್ಲಿ ಬನ್ನಿ, ಇವಾಗ ಇದು ನೋಡಿ, ನಾವು ಸ್ಪೆಷಲ್ ಸಿಂಬಲ್ ಅಂತ ಹೇಳಿದ್ರಲ್ವಾ, ಹ್ಯಾಶ್ ಸಿಂಬಲ್ ಅನ್ನೋದು ಕೊಟ್ಟರೆ, ಸ್ಟಾರ್ಟಿಂಗಾಗಿ ಹ್ಯಾಶ್ ಸಿಂಬಲ್ ಕೊಟ್ಟರೆ ನೋಡಿ, ಇದು ಕಲರ್ ಪೂರ್ತಿ ಚೇಂಜ್ ಆಗೋಯ್ತು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಇದು ಕಮೆಂಟ್ ಮಾಡ್ತಾ ಇದ್ದೀನಿ, ಅಂದರೆ ಇದು ರನ್ ಆಗೋಲ್ಲ. ಇವಾಗ ಇದು ನೋಡ್ಬೋದು, ಇವಾಗ ನಾವು ನೋಡ್ಬೋದು, ಇವಾಗ ರನ್ ಮಾಡ್ತೀನಿ ನಾನು. ಇವಾಗ ನೋಡಿರಿ, ಪ್ರೀವಿಯಸ್ ನಮಗೆ ಎಂಡ್ಸ್ ವಿತ್ ಅನ್ನೋದು ಕ್ಯಾಪಿಟಲ್ ಇದು ಮಾತ್ರ ರನ್ ಮಾಡೈತೆ, ಎಂಡ್ಸ್ ವಿತ್ ಅನ್ನೋದು ಸ್ಮಾಲ್ ಇದು ರನ್ ಮಾಡಿಲ್ಲ. ಸೊ ಇವಾಗ ರನ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಇವಾಗ ಇದು ರನ್ ಆಗಿಲ್ಲ.
ಈ ಲೈನು 8th ಲೈನು ರನ್ ಆಗಿಲ್ಲ, ಅದೇ ಮೀನಿಂಗ್ ಕಮೆಂಟ್. ಕಮೆಂಟ್ ಅನ್ನೋದು ಈ ಈ ಫೈಲ್ ಒಳಗಡೆ ಆಶ್ ಸಿಂಬಲಿಂದ ನಾವು ಯೂಸ್ ಮಾಡಿದ್ರೆ ಇದು ರನ್ ಆಗಲ್ಲ, ಅದು ಮೀನಿಂಗ್ ಕಮೆಂಟ್. ಇವಾಗ ಇಲ್ಲಿ ಕಮೆಂಟ್ ಅಂತ ಕಲಿತ್ರಿ, ಅದು ಒಂದು ಕಡೆ ಬರ್ಕೊಳ್ಳೋಣ. ಇದೇನದು ಸಿಂಗಲ್ ಕಮೆಂಟ್, ಅಂದರೆ ಒಂದು ಲೈನ್ ಮಾತ್ರ ಅದು ರನ್ ಮಾಡಲ್ಲ, ಸಿಂಗಲ್. ಇವಾಗ ಸಿಂಗಲ್ ಅಂತ ಒಂದು ಬಂತು. ಇವಾಗ ಅದೇ ಥರ ಡಬಲು ತ್ರಿಬಲ್ ಹಂಗಿರ್ತದಲ್ವ, ಅದನ್ನ ಮಲ್ಟಿಪಲ್ ಅಂತ ಕರೆಯೋಣ ಅನ್ಕೋಣ. ಮಲ್ಟಿಪಲ್ ಕಮೆಂಟ್. ಸಿಂಗಲ್ ಅರ್ಥ ಮಾಡ್ಕೊಂಡ್ರಿ. ಇವಾಗ ಮಲ್ಟಿ ಅಂದರೆ ಮೋರ್ ದೆನ್ ಒನ್ ಅಂತ ಅನ್ಕೊಳ್ಳೋಣ, ಒಂದಕ್ಕಿಂತ ಹೆಚ್ಚಿರೋದು ಮೋರ್ ದೆನ್ ಒನ್. ಇವಾಗ ಮಲ್ಟಿಪಲ್ ನಾವು ಕಮೆಂಟ್ ಮಾಡಬೇಕಲ್ವಾ. ಇವಾಗ ಇಲ್ಲಿ ನೋಡಿರಿ 3 ಲೈನ್ಸ್ ಇದೆ, 1 ಲೈನ್ ಮಾತ್ರ ನಾವು ಕಮೆಂಟ್ ಮಾಡಿದೆ. ಈ 3 ಲೈನ್ ಹೆಂಗೆ ಕಮೆಂಟ್ ಮಾಡ್ಬೋದು ಅಂತ ನೋಡಿದ್ರೆ ತ್ರಿಬಲ್ ಕೋಟು ಅಥವಾ ಡಬಲ್ ಕೋಟು ಹಿಂಗೆ ಬರ್ಕೊಳ್ಳಿ, ನೋಡಿ ಗೊತ್ತಾಗ್ತದೆ. ನೋಡಿ 4th ಇಂದ 8th ಲೈನ್ವರೆಗೂ ಯಾವುದು ರನ್ ಆಗಲ್ಲ, ಇದು ಮಾತ್ರ ರನ್ ಆಗ್ತದೆ. 3rd ಲೈನ್ ಮಾತ್ರ ರನ್ ಆಗ್ತದೆ. 3rd ಲೈನ್ ಮಾತ್ರ ರನ್ ಆಯಿತಾ. ಇದನ್ನೇ ಸಿಂಗಲ್ ಕಮೆಂಟ್ ಅಂತ ಕರೀತಾರೆ. ಇದನ್ನು ಸಿಂಗಲ್ ಕಮೆಂಟ್ ಅಂತ ಕರೀತಾರೆ. ಇವು 3 ಸೇರಿ ಏನಂತ ಕರೀತಾರಪ್ಪ ಅಂದರೆ ಇಲ್ಲಿ ಬರ್ಕೊತೀನಿ ನಾನು, ಸುಮ್ಮನೆ ನಿಮ್ಗೆ ಅರ್ಥ ಆಗೋದಕ್ಕೆ. ಮಲ್ಟಿ ಕಮೆಂಟ್ ಅಂತ ಕರೀತಾರೆ, ಸರಿನಾ. ಇವಾಗ ನಾವು ಎಂಡ್ಸ್ ಸ್ಟಾರ್ಟ್ ವಿತ್ ಎಲ್ಲ ನೋಡ್ತಾ ಇರೋದು, ಅದು ನೋಡೋಣ. ಪ್ರಿಂಟ್ ಫ್ರೂಟ್ಸ್ ಡಾಟ್ ಸ್ಟಾರ್ಟ್ ವಿತ್. ಈ ಸ್ಟಾರ್ಟ್ ವಿತ್ ನಾನು ಇವಾಗ ಇದು ಹೇಳಿದ ಎಂಡ್ಸ್ ವಿತ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಹೇಳಿದ್ನಲ್ವ, ಅದೇ ಥರನೇ ಸ್ಟಾರ್ಟ್ ವಿತ್ ಕೂಡ ವರ್ಕ್ ಆಗುತ್ತೆ. ಇದು ಕೂಡ ಕೇಸ್ ಸೆನ್ಸಿಟಿವ್. ಪೈಥಾನ್ ಅನ್ನೋದೇ ಕೇಸ್ ಸೆನ್ಸಿಟಿವ್. ಇವಾಗ ಏನಂತ ನೋಡೋಣ ನಾನು. ಇವಾಗ ಇಲ್ಲಿ ನಾನು ಆರ್ಗ್ಯುಮೆಂಟ್ ಅಂತ ಹೇಳಿದ್ನಲ್ವ, ಇದು ಇನ್ಪುಟ್ ಅಂತ ನಾನು ಅನ್ಕೊಂತ ಇದ್ದೀನಿ. ಇನ್ಪುಟ್ಟ ಕೊಡ್ತೀನಿ, ನೋಡೋಣ ಏನು ಕೊಡುತ್ತೋ. ಬೂಲಿಯನ್ ವ್ಯಾಲ್ಯೂ ರಿಟರ್ನ್ ಮಾಡುತ್ತಲ್ಲ, ನೋಡೋಣ. ಹೌದು, ಟ್ರೂ ಅನ್ನೋ ಅರ್ಥ ಹೌದು, ಇದು ಈ ಫ್ರೂಟ್ಸ್ ಒಳಗಡೆ ಏನು ಕ್ಯಾರೆಕ್ಟರು ಸ್ಟಾರ್ಟ್ ಆಗ್ತಾ ಇದೆ ಅಂತ ಅರ್ಥ ಕೊಡ್ತಾ ಇದೆ. ಇವಾಗ ಸ್ಟಾರ್ಟ್ ಇದನ್ನು ಕೊಡ್ತೀನಿ, ಕ್ಯಾಪಿಟಲ್ ಎ ಕೊಡ್ತೀನಿ. ನೋಡಿ ಫಾಲ್ಸ್ ಕೊಡ್ತು, ಅಂದರೆ ಕೇಸ್ ಸೆನ್ಸಿಟಿವ್ ಅಂತ ಅರ್ಥ. ಸೊ ಇವಾಗ ಕೌಂಟು ಹೆಂಡ್ಸ್ ವಿತ್ತು ಸ್ಟಾರ್ಟ್ ವಿತ್ ಕಲ್ತ್ರಿ ಅಲ್ವಾ, ಮತ್ತು ಕಮೆಂಟು ಕೂಡ ಕಲ್ತ್ಕೊಂಡ್ರಿ ಹೆಂಗೆ ಅಂತ. ಅದ್ರಾಗೆ ಸಿಂಗಲ್ ಕಮೆಂಟು ಮಲ್ಟಿಲೈನ್ ಕಮೆಂಟ್ನ ಕಲ್ತ್ರಿ. ಇವಾಗ ಇದ್ರೊಳಗಡೆ ಏನು ಕಲಿಯೋಣ ಅಂತಂದರೆ, ಅಪ್ಪರ್ ಕಲಿಯೋಣ. ಇವಾಗ ಅಪ್ಪರು ಮತ್ತು ಲೋವರು ಎರಡು ಕಲಿಯೋಣ. ಇವಾಗ ಲೋವರು ಅಪ್ಪರು. ಇದ್ರ ಫಸ್ಟ್ ನಾನು ಮೀನಿಂಗ್ ಹೇಳ್ತೀನಿ, ಲೋವರು ಅಪ್ಪರು. ಇವಾಗ ನಾವು ಕೇಸ್ ಸೆನ್ಸಿಟಿವ್ ಅಂತ ಕಲ್ತ್ರಲ್ವ. ಇವಾಗ ಕೇಸ್ ಸೆನ್ಸಿಟಿವ್ ಹೆಂಗಾಯಿತು, ಒಂದ್ಸತಿ ಸ್ಮಾಲ್ ಲೆಟ್ರ್ ಇದ್ದಾಗ ಅಥವಾ ಕ್ಯಾಪಿಟಲ್ ಲೆಟ್ರ್. ಈಗ ಇಲ್ಲಿ ಬಂದು ಹೇಳ್ತೀನಿ ತಾಳೆ ನೋಡಿ. ಇದು ಸ್ಮಾಲ್ ಲೆಟ್ರ್ ಇದ್ದಾಗ ಮತ್ತು ಕ್ಯಾಪಿಟಲ್ ಲೆಟ್ರ್ ಇದ್ದಾಗ ಕೇಸ್ ಸೆನ್ಸಿಟಿವ್ ಅಂತ ಕಲ್ತಾರಲ್ವ. ಇವಾಗ ಅಪ್ಪರ್ ಲೋವರ್ ಅಂದರೆ ಏನಪ್ಪ ಅಂದರೆ ಏನು ಸಿಂಪಲ್ ಏನಿಲ್ಲ. ಇವಾಗ ಇದು ಸ್ಮಾಲ್ ಲೆಟ್ರ್ ಕಂಪ್ಲೀಟಾಗಿ ಸ್ಮಾಲ್ ಲೆಟ್ರ್ ಆಗಿದೆ. ಅಪ್ಪರ್ ಮೆಥಡ್ನ ನಾನು ಕಾಲ್ ಮಾಡಿದ್ದೀನಿ. ಅಂದರೆ ಕಾಲ್ ಅಂತಂದರೆ ಇದನ್ನೇ. ಇವಾಗ ನಾವು ಡಾಟ್ ಬಂದು ಇದು ಬರೆಯೋದನ್ನೇ ಕಾಲಿಂಗ್ ಅಂತ ಕರಿತಿದ್ದೀನಲ್ವ ನಾನು, ಕಾಲಿಂಗ್ ಅಂತ ಹೇಳ್ತಿದ್ದೀನಿ. ಅದೇನಂತ ಹೇಳ್ತೀನಿ ನೋಡ್ರಿ. FRUITS ಡಾಟ್ ಅಪ್ಪರ್, ಇದನ್ನೇ ಏನಂತ ಕರೀತಾರಪ್ಪ ಅಂದರೆ ಡಾಟ್ ಬಂದು ಅಪ್ಪರ್ ಅಂತ ನಾನು ಬರಿತಾ ಇದ್ದೀನಲ್ವ, ಇದನ್ನೇ ಕಾಲಿಂಗ್ ಅಂತ ಕರೀತಾರೆ. ಕಾಲಿಂಗ್ ಅಂದರೆ ಈ ಮೆಥಡನ್ನ ನಾನು ಕರೀತಾ ಇದ್ದೀನಿ. ಇವಾಗ ಸಿಂಪಲ್ಲಾಗಿ ಇದನ್ನ ಕಾಲಿಂಗ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ನೋಡಿ. ಇವಾಗ ನೋಡಿ ಇವಾಗ ಈ ಪೈಥಾನ್ ರೈಲು ರನ್ ಆಗಬೇಕು. ರನ್ ಆಗಬೇಕಾದ್ರೆ ಒಂದು ಕಮಾಂಡ್ ಕೊಟ್ಟು ನಾವು ರನ್ ಮಾಡಿಸ್ತಾ ಇದ್ದೀರಿ ಅಲ್ವಾ, ಅದೇ ಥರನೇ ಇವಾಗ ಇದು ರನ್ ಆಗಬೇಕು. ಇವಾಗ ಈ ಮೆಥಡ್ ರನ್ ಆಗಬೇಕು ಅಂದರೆ ನಾವು ಕಾಲ್ ಮಾಡಬೇಕು. ಇದನ್ನೇ ಕಾಲಿಂಗ್ ಅಂತ ಕರೀತಾ ಇರೋದು. ಅರ್ಥ ಆಯ್ತಾ? ಇಲ್ಲಿ ಬರ್ಕೊಳ್ಳೋಣ ಕಾಲಿಂಗು. ಇವಾಗ
ಇವಾಗ ಇದನ್ನು ನಾವು ಜಸ್ಟು ಪ್ರಿಂಟ್ ಮಾಡೋಣ. ನೋಡಿ ಇವಾಗ ಲೋವರ್ ಕೇಸಲ್ಲಿದೆ. ಇದು ಲೋವರ್ ಕೇಸ್ ಅಂದರೆ ಎಲ್ಲವೂ ಕೂಡ ಸ್ಮಾಲ್ ಲೆಟರ್ ಕ್ಯಾರೆಕ್ಟರ್ ಇದೆ, ಅಂದರೆ ಸ್ಮಾಲ್ ಲೆಟರ್ ಆಲ್ಫಾಬೆಟಲ್ಲಿದೆ. ಸೊ ಇವಾಗ ಅಪ್ಪರ್ ಮೆಥಡ್ನ ನಾನು ಕಾಲ್ ಮಾಡ್ತಾಯಿದ್ದೀನಿ. ಅಪ್ಪರ್ ಲೆಟರ್ನ ನಾನು ಕಾಲ್ ಮಾಡಿದ ತಕ್ಷಣ ನನಗೆ ಅದು ಕಂಪ್ಲೀಟಾಗಿ ಎಲ್ಲವೂ ಆಲ್ಫಾಬೆಟ್ಸ್ನ ಕ್ಯಾಪಿಟಲ್ ಲೆಟ್ರಲ್ಲಿ ಕೊಡುತ್ತೆ. ನೋಡಿದ್ರಾ, ಇಲ್ಲಿ ಏನಂತ ಇತ್ತಪ್ಪ, ಆಪಲ್ ಅಂತ ಇತ್ತು, ಅದು ಕ್ಯಾಪಿಟಲ್ ಲೆಟ್ರ್ ಕೊಡ್ತು. ಇವಾಗ ನಾನು ಇದನ್ನೇ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಕಳೀತಾ ಇದ್ದೀವಿ ನಾವು. ನೋಡಿ, ಈ ಫ್ರೂಟ್ಸ್ ಇದೆಯಲ್ವಾ, ಈ ಫ್ರೂಟ್ಸ್ ಅನ್ನೋದು ವೇರಿಯೇಬಲ್ ಅಂತ ಕಲ್ತಿರಲ್ವಾ. ಇವಾಗ ಅದೇ ವೇರಿಯೇಬಲ್ನ ಮತ್ತೆ ನಾನು ರೀಡಿಫೈನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫ್ರೂಟ್ಸ್ ಅಂತ ಮತ್ತೆ ಬರ್ಕೊತಾ ಇದ್ದೀನಿ. ಫ್ರೂಟ್ಸ್ ಅಂತ ಮತ್ತೆ ಬರೆದು ಆ ಫ್ರೂಟ್ಸ್ ಒಳಗೆ ಮತ್ತೆ ನೋಡಿ ಇವಾಗ ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಅಪ್ಪರ್ ಇವಾಗ ಇದನ್ನು ಇದ್ರೊಳಗೆ ಮತ್ತೆ ಫ್ರೂಟ್ಸ್ ಅನ್ನೋ ವೇರಿಯೇಬಲ್ಗೆ ಮತ್ತೆ ಇನ್ನೊಂದ್ಸತಿ ನಾನು ಹಾಕ್ತಾ ಇದ್ದೀನಿ ಅದನ್ನು. ಸರಿನಾ? ಇದನ್ನ ಏನಂತ ಕರೀತಾರಪ್ಪ ಅಂತಂದರೆ ರೀಇನಿಷಿಯಲೈಸ್ ಅಂತ ಕರೀತಾರೆ ಇದನ್ನು. ಅಂದರೆ ಮತ್ತೆ ಇನ್ನೊಂದ್ಸತಿ ಇನ್ಸರ್ಟ್ ಮಾಡ್ತಾ ಇರೋದು, ಇದ್ರೊಳಗೆ ಸ್ಟೋರ್ ಮಾಡ್ಕೊತಾ ಇರೋದು. ಇದರ ಬರ್ತಾರೆ ಇವಾಗ ಫಸ್ಟ್ ಏನೋ ಇದಿತ್ತು, ಸರಿನಾ? ಫ್ರೂಟ್ಸ್ ವೇರಿಯೇಬಲ್ ಒಳಗಡೆ ಇದಿತ್ತು. ಈ ಡೇಟನ್ನು ತೆಗೆದು, ಅಂದರೆ ಈ ಡೇಟನ್ನು ರೀಪ್ಲೇಸ್ಮೆಂಟ್ ಮಾಡ್ತಾ ಇರೋದು, ಅದನ್ನೇ ರೀಇನಿಷಿಯಲೈಸ್ ಅಂತ ಕರೀತಾರೆ. ಇವಾಗ ಸಿಂಪಲಾಗಿ ಹೇಳ್ಬೇಕಂದ್ರೆ ನೋಟ್ ಪ್ಯಾಡಿಗೆ ಬನ್ನಿ. ನೋಟ್ ಪ್ಯಾಡಿಗೆ ಬಂದು ಫಾರ್ ವೇಟಿ ಫ್ರೂಟ್ಸು, ಇವಾಗ ಆಪಲ್ ಅಂತ ಇತ್ತು. ಇದರ ನಾನು ಆ ಥರ ಬರೆದ್ರೆ, ಈ ಥರ ಬರೆದ್ರೆ, ಈ ಥರ ನಾನು ಮತ್ತೆ ಇದನ್ನೇ ಹಾಕ್ಕೊಂಡ್ರೆ FR8S ಈಕ್ವಲ್ಸ್ ಟು 11 ಅಂತ ಬರೆದಿದ್ದೆ, ಕ್ಯಾಪಿಟಲಾಗಿ ಕೊಡ್ತಾ ಇದ್ದೀನಿ ಅಲ್ವಾ. APPL ಈ ಥರ ನನಗೆ ರೀಇನಿಷಿಯಲೈಸ್ ಮಾಡಿಕೊಡ್ತದೆ ನನಗೆ. ಅದನ್ನೇ ರೀಇನಿಷಿಯಲೈಸ್ ಥರದ್ದು, ಅಂದರೆ ರೀಪ್ಲೇಸ್ಮೆಂಟ್ ಮಾಡುತ್ತೆ ಆ ಡೇಟಾನ, ಅಷ್ಟೇನೇನಿಲ್ಲ. ಬೇಕಾದ್ರೆ ಇವಾಗ ನಾವು ಇವಾಗ ಚೆಕ್ ಮಾಡಿ ನೋಡ್ಬೋದು. ಇವಾಗ ಫ್ರೂಟ್ಸ್ ಒಳಗಡೆ ಏನಿದೆ ಅಂತ ನೋಡ್ಬೋದು. ನೋಡಿದ್ರಾ, ಕ್ಯಾಪಿಟಲ್ ಲೆಟ್ರ್ ಇದೆ ಇವಾಗ. ಅಂದರೆ ಇದು ನೋಡಿ, ಇದನ್ನು ನಾನು ಕಾಲ್ ಮಾಡೋಕ್ಕಿಂತ ಮುಂಚೆ, ಅಂದರೆ ರೀಇನಿಷಿಯಲೈಸ್ ಮಾಡೋಕ್ಕಿಂತ ಮುಂಚೆ, ಅಂದರೆ ರೀಪ್ಲೇಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಈ ಫ್ರೂಟ್ಸ್ ಅನ್ನೋ ವೇರಿಯೇಬಲ್ ಒಳಗಡೆ ಫಸ್ಟ್ ಏನಿತ್ತಪ್ಪ ಆಪಲ್ ಅಂತ ಇತ್ತಲ್ಲ, ಅಂದರೆ ಸ್ಮಾಲ್ ಲೆಟ್ರ್ ಕೇಸರ್ ಆಪಲ್ ಲೆಟ್ರ್ ಇತ್ತು. ಸೊ ಇವಾಗ ಅದನ್ನು ನಾನು ಇದನ್ನು ಕಾಲ್ ಮಾಡೋಕ್ಕಿಂತ ಮುಂಚೆ ಪ್ರಿಂಟ್ ಮಾಡ್ತೀನಿ. ಅಂದರೆ 15 ದಿನದೊಳಗಡೆ ಅದನ್ನ ಪ್ರಿಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ನಾನು ಇದನ್ನು 16ನೇ ಪೈಥಾನ್ ರನ್ ಮಾಡಿದಾದಮೇಲೆ ಇದನ್ನು ರನ್ ಮಾಡುತ್ತೆ. ಸೊ ಇವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಫ್ರೂಟ್ಸ್ ಒಳಗಡೆ ಫಸ್ಟ್ ಏನಿತ್ತು, ಅದಾದಮೇಲೆ ರಿಪ್ಲೇಸ್ಮೆಂಟ್ ಏನಾಯ್ತು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನೋಡಿದ್ರಾ, ಫಸ್ಟು ಈ ಮೆಥಡ್ ಕಾಲ್ ಮಾಡೋದಕ್ಕೇನೋ ಅಂದರೆ ಈ ಮೆಥಡನ್ನ ನಾವು ಕಾಲ್ ಮಾಡೋಕ್ಕಿಂತ ಮುಂಚೆನೋ ಫ್ರೂಟ್ಸ್ ಅನ್ನೊಳಗಡೆ ಸ್ಮಾಲ್ ಲೆಟ್ರ್ ಇತ್ತು, ಅಂದರೆ ಆಪಲ್ ಅನ್ನೋದು ಕಂಪ್ಲೀಟ್ ಲೋವರ್ ಕೇಸಲ್ಲಿ ಇತ್ತು. ಇವಾಗ ಅದು ಕಾಲ್ ಮಾಡಿ ಮತ್ತೆ ಅದರೊಳಗಡೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ರೀಪ್ಲೇಸ್ಮೆಂಟ್ ಅಂದರೆ ರೀಸ್ಟೋರ್ ಮಾಡ್ಕೊಂಡು ಅಂತ ಅಂದ್ಕೊಳ್ಳಿ ಅಷ್ಟೇ. ಸಿಂಪಲಾಗಿ ನಿಮ್ಗೆ ಏನೂ ಅರ್ಥ ಆಗಿಲ್ಲಪ್ಪ ಅಂದರೆ ರೀಇನಿಷಿಯಲೈಸ್ ಅನ್ನೋದು ನಿಮ್ಗೆ ಏನೂ ಅರ್ಥ ಆಗಿಲ್ಲಪ್ಪ ಅಂತಂದರೆ ಇಲ್ಲಿ ಬರ್ಕೊಳ್ಳಿ. ಇವಾಗ ರೀಇನಿಷಿಯಲೈಸೇಷನ್ ಅಂದರೆ ಸ್ಟೋರ್ ಇಟ್ ಅಗೇನ್, ಸ್ಟೋರ್ ಇಟ್ ಅಗೇನ್ ಅದು ಬೇಡ. ರೀಪ್ಲೇಸ್ಮೆಂಟ್ of the variable, replacement data in the variable in the same defined variable. ಇವಾಗ ನೋಡಿ, ಈಗ ಡಿಫೈನ್ ಅಂತ ಬರೀತಿದ್ದೆ ನಾನು. ಡಿಫೈನ್ ಅಂದರೆ ಏನಿಲ್ಲ, ಸಿಂಪಲ್ ನಾನು ಇಲ್ಲಿಗೆ ಬಂದರೆ ಇವಾಗ ಇದನ್ನ ಹೇಳಿದ್ನಲ್ವಾ, ಇವಾಗ ವೇರಿಯೇಬಲ್ ಅಂತ ನಾನು ಬರ್ಕೊಂಡಿದ್ದೀನಿ. ಇದನ್ನೇ ಡಿಫೈನ್ ಅಂತ ಕರೀತಾರೆ ಅಷ್ಟೇ, ಏನಿಲ್ಲ. ಇವಾಗ ಇದು ಅರ್ಥ ಆಯ್ತಾ? ನೋಡಿ, ನಾನು ಅವಾಗಲೇ ಇದು ಇನ್ನೊಂದು ಟ್ರಿಕ್ ಇದರೊಳಗಡೆ. ನಾನು ಅವಾಗ ಏನು ಮಾಡಿದೆ, ಫಸ್ಟು ಕಮೆಂಟ್ ಬರಿಬೇಕಂದ್ರೆ ಇವ್ನು ಸೆಲೆಕ್ಟ್ ಮಾಡಿದಿರ, ಈ 3 ಲೈನು ಸೆಲೆಕ್ಟ್ ಮಾಡಿದಿರ, ಸ್ಟಾರ್ಟಿಂಗ್ ಒಳಗಡೆ ಇನ್ನು 3 ಡಾಟ್ಸ್ನ ಕೊಟ್ಟೆ. ಫಸ್ಟ್ ಒಂದೇ ಬಂತು ನನಗೆ. ಮತ್ತು ಅದು ನಾನು ಏನು ಮಾಡಬೇಕಾಯ್ತು, ಇದನ್ನು ಕಾಪಿ ಮಾಡಿ ಈ 3 ಕಮೆಂಟ್ ಒಳಗಡೆ ಇಡಬೇಕಾಯ್ತು. ಅಂದರೆ 3 3
ಡಬಲ್ ಕೋಟ್ಸ್ ಒಳಗಡೆ ತ್ರಿಬಲ್ ಕೊಟೇಶನ್ ಒಳಗಡೆ ನಾನು ಇಡಬೇಕಾಯ್ತು. ಆ ಥರ ಇಡಬಹುದು. ನೀವೇನು ಮಾಡಿ ಅಂದರೆ ಸಿಂಪಲ್ಲಾಗಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇವಾಗ ಕಾಪಿ ಮಾಡಿಕೊಂಡು ತ್ರಿಬಲ್ ಡಾಟ್ನ ಟೈಪ್ ಮಾಡಿ. ಒಂದೇ ಸತಿ ನಿಮಗೆ ಸ್ಟಾರ್ಟ್ ಎಂಡಿಂಗ್ ಒಳಗಡೆ ನಿಮಗೆ ಅದು ಪ್ಲೇಸ್ ಆಗುತ್ತೆ. ಇದೊಂದು ಟ್ರೆಕ್ ಒಳಗಡೆ. ಇವಾಗ ಅಪ್ಪರು ಲೋಯರ್ ನೋಡಿದ್ರಲ್ವಾ. ಇವಾಗ ಏನು ಮಾಡೋಣ, ಇದು ಕನ್ವರ್ಟ್ ಮಾಡ್ತೈತೆ. ಅರ್ಥ ಮಾಡ್ಕೊಬೇಕು ನೀವು. ಲೋಯರು ಅಪ್ಪರ್ ಅನ್ನೋದು ಕನ್ವರ್ಟ್ ಮಾಡ್ತೈತೆ, ಲೆಟರ್ನ ಕನ್ವರ್ಟ್ ಮಾಡ್ತೈತೆ. ಇವಾಗ ಅದೇ ರೀತಿ ಇವಾಗ ಇಲ್ಲಿ ಈಸ್ ಅಪ್ಪರ್ ಅಂತ ಇದೆ. ಈಸ್ ಅಪ್ಪರ್ ಅಂತಂದರೆ ನಾನು ಏನಂತ ನೋಡ್ಕೊಳ್ಳೋಣ. ಇದ್ರೊಳಗಡೆ ಈಸ್ ಲೋಯರು ಇರಬೇಕು. ಒಂದ್ಸಲ ಸರ್ಚ್ ಮಾಡೋಣ ಅಂತ ಹೇಳಿ ನೋಡೋಣ. ಈಸ್ ಲೋವರು ಇದೆ. ಇವಾಗ ನೋಡಿ, ಈಸ್ ಅಪ್ಪರು ಈಸ್ ಲೋವರು. ಇವಾಗ ಈಸ್ ಅಪ್ಪರ್ ಅನ್ನೋದು ಏನಪ್ಪ ಅಂದರೆ ನಮಗೆ ಇಲ್ಲಿಗೆ ಬನ್ನಿ, ಫಸ್ಟ್ ಕಾಲ್ ಮಾಡ್ಕೊಳ್ಳಿ, ಅರ್ಥ ಆದ ನಿಮಗೆ. ಎಫ್ ಆರ್ ಫುಲ್ ಸ್ಟಾರ್ಟ್ ಈಸ್ ಅಪ್ಪರ್. ಇವಾಗ ಇದನ್ನ ಇದ್ರಿಗೆ ಇನ್ಪುಟ್ ಏನು ಪಾಸ್ ಮಾಡ್ತಾ, ಜಸ್ಟ್ ಈಸ್ ಅಪ್ಪರ್ ಅನ್ನೋದು ಮಾತ್ರ ನಾನು ಪಾಸ್ ಮಾಡಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನು ಕೊಡ್ತಂತ. ಫಾಲ್ಸ್ ಕೊಡ್ತಾ ಇದೆ. ಅಂದರೆ ಕ್ಯಾಪಿಟಲ್ ಲೆಟರು ಇರಬೇಕು ಅದರೊಳಗಡೆ. ಅದ್ರ ಕ್ಯಾಪಿಟಲ್ ಲೆಟರ್ ಇದ್ದರೆ ಮಾತ್ರ ನಮ್ಗೆ ರಿಟರ್ನ್ ಮಾಡುತ್ತೆ. ಇವಾಗ ಇದನ್ನು ನಾನು ಒಂದನ್ನು ಕ್ಯಾಪಿಟಲ್ ಲೆಟ್ರ್ ಮಾಡೋಣ. ಒಂದನ್ನು APPL ಅನ್ನೋದನ್ನ ಕ್ಯಾಪಿಟಲ್ ಲೆಟ್ರ್ ಮಾಡಿದ್ದೀನಿ. ನೋಡೋಣ ಏನು ಕೊಡುತ್ತೆ. ಎಲ್ಲನೂ ಕ್ಯಾಪಿಟಲ್ ಲೆಟ್ರ್ ಮಾಡಿದ್ದೀನಿ. ಇವಾಗೂ ಫಾಲ್ಸ್ ಕೊಡ್ತು. ಸೊ ಇವಾಗ ಎಲ್ಲನ ತೆಗೆದುಬಿಡ್ತೀನಿ ನಾನು. ಇಲ್ಲಿ ಸ್ಟಾರ್ಟಿಂಗ್ ಒಳಗಡೆ ನಾನು ಕೊಡ್ತೀನಿ. ಇವಾಗೂ ಫಾಲ್ಸ್ ಕೊಡ್ತೈತೆ. ಅಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು, ಪೂರ್ತಿ ಲೆಟರು ಅಂದರೆ ಪೂರ್ತಿ ವರ್ಡು ಅಪ್ಪರ್ ಲೆಟರ್ ಆಗಿರಬೇಕು. ಪೂರ್ತಿ ವರ್ಡು ಅಂದರೆ ಪೂರ್ತಿ ಆಲ್ಫಾಬೆಟ್ಸ್ ಅನ್ನೋದು ಅಪ್ಪರ್ ಕೇಸಾಗಿರಬೇಕು. ಅಂದರೆ ಅಪ್ಪರ್ ಕೇಸಾಗಿರ್ಬೇಕಂದ್ರೆ ನಾವು ಇದನ್ನು ಯೂಸ್ ಮಾಡಬೇಕು. ಇವಾಗ ಇದನ್ನ ಈಚೆ ತೆಗ್ರಿ. ಇವಾಗ ರನ್ ಮಾಡಿ ನೋಡಿ. ಈಗ ಟ್ರೂ ಕೊಡ್ತು. ಅಂದರೆ ಪೂರ್ತಿ ಸೆಂಟೆನ್ಸ್ ಅಂದರೆ ಪೂರ್ತಿ ವರ್ಡ್ ಅನ್ನೋದು ಅಪ್ಪರ್ ಲೆಟ್ರಿಗೆ ಇದ್ದರೆ ಅದನ್ನು ಈಸ್ ಅಪ್ಪರ್ ಅನ್ನೋದು ಹೌದು ಇದು ಕಂಪ್ಲೀಟ್ ಅಪ್ಪರ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಲೋವರ್ ಕೊಟ್ಟರೆ ಇವಾಗ ಇಲ್ಲಿ ಮೇಲೆ ಬರೀತೀನಿ ನನ್ನನ್ನು. ಪ್ರಿಂಟ್ FRUITS ಡಾಟ್ ಈಸ್ ಲೋವರ್. ಇವಾಗ ಇದನ್ನ ರನ್ ಮಾಡೋಣ. ಫಾಲ್ಸ್ ಕೊಡ್ತಾ ಇದೆ. ಇವಾಗ ಇಲ್ಲಿ ಯಾಕೆ ಫಾಲ್ಸ್ ಕೊಡ್ತಾ ಇದೆ? ಫ್ರೂಟ್ಸಾಗ ಆಲ್ರೆಡಿ ಒಂದು ಸಮ್ ಕ್ಯಾರೆಕ್ಟರ್ ಅನ್ನೋದು ನಮಗೆ ಕ್ಯಾಪಿಟಲ್ ಲೆಟರ್ ಇದೆ. ಅಂದರೆ ಕಂಪ್ಲೀಟ್ ಅನ್ನೋದು ಎಲ್ಲ ಲೋವರ್ ಕೇಸಾಗಿರಬೇಕು. ಅವಾಗ ಮಾತ್ರ ಅದು ಟ್ರೂ ಕೊಡೋದು ಅಲ್ವಾ. ಸೊ ಇವಾಗ ರನ್ ಮಾಡೋಣ. ಟ್ರೂ ಕೊಡ್ತು ಅಂದರೆ ಹೌದು ಅದು ಲೋವರ್ ಕೇಸಲ್ಲಿದೆ ಅಂತ ಅರ್ಥ. ಅದು ಲೋವರ್ ಕೇಸಾಗಿದೆ ಅಂತ ಅರ್ಥ. ಓಕೆನಾ. ಸೊ ಇವಾಗ ಈಸ್ ಅಪ್ಪರು ಈಸ್ ಲೋವರ್ ಅರ್ಥ ಆಯ್ತಾ. ಇವಾಗ ಫೈಂಡ್ ಮಾಡೋಣ. ನಿಮಗೆ ಇಲ್ಲಿ ಇವಾಗ ಒಂದು ಕಾನ್ಸೆಪ್ಟ್, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಫೈಂಡ್. ಸೊ ಈ ಫೈಂಡ್ ಹೇಳೋಕ್ಕಿಂತ ಮುಂಚೆ ಫೈಂಡ್ ಹೇಳೋಕ್ಕಿಂತ ಮುಂಚೆ ಫೈಂಡ್ ತೋರಿಸ್ತೀನಿ ಯಾವ ಥರ ಬರುತ್ತೆ ಅನ್ನೋದನ್ನ. ಫಸ್ಟ್ ಕಮೆಂಟ್ ಮಾಡ್ಕೊಳ್ಳಿ. ಫೈಂಡ್ ಅಂತ ಬರ್ಕೊತಾ ಇದ್ದೀನಿ. ಫೈಂಡ್ ಮೆಥಡ್ ಏನಪ್ಪ ಇದು? ಫೈಂಡ್ ಮೆಥಡ್ ಅಂದರೆ ಏನಂತ ತಿಳ್ಕೊಳ್ಳೋಣ ಫಸ್ಟು. ಪ್ರಿಂಟ್ FRUITS ಡಾಟ್ ಫೈಂಡ್ ಮೆಥಡ್ನ ಕಂಡುಹಿಡಿಬೇಕು. ಫೈಂಡ್ ಮೆಥಡ್ನ ಕಾಲ್ ಮಾಡ್ತಾ ಇದ್ದೀನಿ. ಇವಾಗ ಫೈಂಡ್ ಅನ್ನೋದು ಇವಾಗ ಇನ್ಪುಟ್ ಇದಕ್ಕೆ ಪಾಸ್ ಮಾಡಬೇಕು. ಏನಂತ ಇನ್ಪುಟ್ ಕೊಡಬೇಕು ಅಂದರೆ ಆರ್ಗ್ಯುಮೆಂಟ್ ಅನ್ನೋದು ಹೇಳ್ತೀನಿ. ಆರ್ಗ್ಯುಮೆಂಟ್ ಅನ್ನೋದು ಇನ್ಪುಟ್ ಅಲ್ವಾ. ಸೊ ಇನ್ಪುಟ್ ಅನ್ನೋದು ಏನು ಕೊಡ್ಬೇಕು ನೀವಾಗ? ನಾನಿವಾಗ ಎಲ್ ಕೊಡ್ತೀನಿ. ನೀವು ಯಾವುದನ್ನು ಕೊಡ್ಬೋದು. ನಾನಿವಾಗ ಎಲ್ ಕೊಡ್ತೀನಿ. ಇವಾಗ ಇಲ್ಲಿ ನೋಡೋಣ. ಇನ್ಪುಟ್ ಎಲ್ ಕೊಡ್ತೀನಿ. ಏನು ಕೊಡುತ್ತೆ ನೋಡೋಣ.
ನೋಡಿ ಇವಾಗ ಇದು 3 ಕೊಡ್ತೈತೆ. ಯಾಕೆ 3 ಕೊಡ್ತೈತೆ ಇದು? ಎಲ್ಲ ಅನ್ನೋದು ಯಾಕೆ 3 ಕೊಡ್ತಾ ಇದೆ? ಇದು ಅರ್ಥ ಮಾಡ್ಕೊಬೇಕಲ್ಲ ನಾವು ಇವಾಗ. ಸೊ ಇದನ್ನು ಅರ್ಥ ಮಾಡ್ಕೊಬೇಕಪ್ಪ ಅಂದರೆ ಫೈಂಡ್ ಅನ್ನೋದು ಏನದು ಅರ್ಥ ಮಾಡ್ಕೊಬೇಕು. ಸೊ ಇವಾಗ ಎಲ್ಲ ಅನ್ನೋದು ಒಂದು ಕ್ಯಾರೆಕ್ಟರ್ ಅಲ್ವಾ. ಇದನ್ನು ಹೌದು ಎಲ್ಲಿ ಯಾಕೆ 3 ಕೊಡ್ತೈತೆ ಅದು ನಿಮ್ಗೆ ಏನು ಗೊತ್ತಾಗಿಲ್ವಾ? ಇದು ಯಾಕೆ ಇದು ಹಿಂಗೆ ಎಲ್ಲನೂ 3 ಕೊಡ್ತೈತೆ ಅನ್ನೋದು ಅರ್ಥ ಮಾಡ್ಕೊಬೇಕು ನಾವು ಇವಾಗ. ಏನಿದು 3? ಏನಪ್ಪ ಇದು 3 ಅನ್ನೋದು ಅಂತ ಡೌಟ್ ಬರ್ತಾಯಿದೆ ಅಲ್ವಾ ನಿಮಗೆ? ಸೊ ಇವಾಗ ಅದನ್ನ ಅರ್ಥ ಮಾಡೋಣ. ಆ 3 ಹೆಂಗೆ ಬರ್ತಾ ಇದೆ ಅಂತಂದರೆ, ನಾನು ಇವಾಗ ಇದೇ ಎಕ್ಸಾಂಪಲ್ ತಗೊಂಡಿದ್ದಲ್ವಾ. ಹೌದು ಅಲ್ಲಿ 3 ಯಾಕೆ ಕೊಡ್ತಾ ಇದೆ ಅಂತ ಬರ್ತಾ ಇರೋದು ಇವಾಗ. ನಾನು ಇವಾಗ ಎ ಕೆಳಗಡೆ 0 ಅಂತ ಬರ್ಕೊತೀನಿ, ಪಿ ಒಳಗಡೆ 1 ಅಂತ ಬರ್ಕೊತೀನಿ, ಮತ್ತು ಪಿ ಒಳಗಡೆ 3 2 ಅಂತ ಬರ್ಕೊತೀನಿ, 3 4. ಸೊ ಇವಾಗ ನೋಡಿದ್ರಲ್ವಾ ಎಲ್ಲಿ ಕೊಟ್ಟಿದ್ದಕ್ಕೆ 3 ಕೊಡ್ತೈತೆ. ಇವಾಗ ನಾನು ಪಿ ಕೊಡೋಣ, ಇ ಕೊಡ್ತೀನಿ, ನೋಡೋಣ ಏನು ಕೊಡುತ್ತಾ. ಇಲ್ಲಿ 4 ಅಂತ ಬರೆದಿದ್ದೀನಲ್ವಾ, ಅಲ್ಲಿ ಏನು ಕೊಡುತ್ತೆ ನೋಡೋಣ. ಇ ಅಲ್ವಾ? ಇ 4 ಕೊಡ್ತು. ಎಸ್ 4 ಕೊಡ್ತು ನಮಗೆ. ಹೌದು 4 ಕೊಡ್ತು. ಹಂಗಾರೆ ಇದೇನು ಕಾನ್ಸೆಪ್ಟು? 1 2 3 4 ಅನ್ನೋದು ಏನು ಕಾನ್ಸೆಪ್ಟ್ ಇದು? ಇದನ್ನೇ ಇಂಡೆಕ್ಸಿಂಗ್ ಅಂತ ಕರೀತಾರೆ. ಇಂಡೆಕ್ಸಿಂಗ್ ಅಂತ ಕರೀತಾರೆ. ಇಂಡೆಕ್ಸ್ ಅಥವಾ ಇಂಡೆಕ್ಸಿಂಗ್ ಅಥವಾ ಪೊಸಿಷನ್ ಅಂತಲೂ ಕರಿಬೋದು ಇವಾಗ. ಅಥವಾ ಪೊಸಿಷನ್ ಅಂತಲೂ ಕರಿಬೋದು. ಇವಾಗ ನಾವು ಇವಾಗ ಇಲ್ಲಿ ನೋಡಿದ್ರಲ್ವಪ್ಪ, ಈ ವೇರಿಯಬಲ್ ಅಂತ ನೋಡಿದ್ರಲ್ವಾ. ಈ ವೇರಿಯಬಲ್ ಒಳಗಡೆ ನಾನು ಯಾವ ಫಲನನ್ನು ನಾನು ಸ್ಟೋರ್ ಮಾಡಿದ್ದೀನಿ ಅಲ್ವಾ. ಅಂದರೆ ನನಗೆ ಬೇಕಾಗಿರೋ ಡೇಟನ್ನು ನಾನು ಈ ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಅದೇ ಥರನೇ ಸಿಸ್ಟಮಿಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದು ಕೂಡ ಒಂದು ವೇರಿಯಬಲ್ ಥರನೇ. 0 ಅನ್ನೋ ಇಂಡೆಕ್ಸ್ ಒಳಗಡೆ, 1 ಅನ್ನೋ ಇಂಡೆಕ್ಸ್ ಒಳಗಡೆ ಎ ಅನ್ನೋಂಥದ್ದು ಯಾವ್ದು ಸ್ಟೋರ್ ಮಾಡ್ಕೊತೈತೆ, 0 ಅನ್ನೋ ಇಂಡೆಕ್ಸ್ಗೆ ಸ್ಟೋರ್ ಮಾಡ್ಕೊತೈತೆ. ಪಿ ಅನ್ನೋದು 1 ಅನ್ನೋ ಇಂಡೆಕ್ಸ್ಗೆ ಸ್ಟೋರ್ ಮಾಡ್ಕೊತೈತೆ. ಪಿ ಅನ್ನೋದು 2 ಅನ್ನೋ ಸ್ಟೋರ್ ಮಾಡ್ಕೊತೈತೆ. ಎಲ್ ಅನ್ನೋದು 3 ಅನ್ನೋ ಸ್ಟೋರ್ ಮಾಡ್ಕೊತೈತೆ. ಇ ಅನ್ನೋದು 4th ಸ್ಟೋರ್ ಮಾಡ್ಕೊತೈತೆ. ಇದು ಒಂದು ರೀತಿ ವೇರಿಯಬಲ್ ಥರನೇ. ಆದರೆ ಇಲ್ಲಿ ನಾವು ಏನಂತ ಕರಿತೀವಿ, ಅದನ್ನು ಇಂಡೆಕ್ಸ್ ಅಂತ ಕರಿತೀವಿ ಅಥವಾ ಪೊಸಿಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಇಂಡೆಕ್ಸ್ ಅಂದರೆ ಫೈಂಡ್ ಮೆಥಡ್. ಫೈಂಡ್ ಮೆಥಡಿಂದ ನಾವೇನು ಕಲ್ತ್ರಿ? ಇಂಡೆಕ್ಸು ಮತ್ತು ಪೊಸಿಷನ್ ಕಲ್ತ್ರಿ. ಅರ್ಥ ಆಯ್ತಾ? ಇದರಲ್ಲಿ ಮತ್ತೆ ಇದು ನೋಡ್ರಿ, ಇವಾಗ ನಾನು ಇವಾಗ ಫೈಂಡ್ ನೋಡಿದೆ. ಇವಾಗ ಇಲ್ಲಿ ಇಂಡೆಕ್ಸ್ ಕೂಡ ಇರುತ್ತೆ ಇದರೊಳಗಡೆ ಮೆಥಡ್ ನೋಡಿ ಹೋಗ್ಬೇಕಾದ್ರೆ. ಇಂಡೆಕ್ಸ್ ಇಲ್ಲಿ ರೀಇಂಡೆಕ್ಸ್ ಮಾತ್ರ ಇದೆ. ನೋಡೋಣ, ಫಾರ್ಮ್ಯಾಟು ನೋಡಿ ಇಲ್ಲಿದೆ ಇಂಡೆಕ್ಸ್ ಇದೆಯಲ್ವಾ. ಕಾನ್ಸೆಪ್ಟ್ ಇಂಡೆಕ್ಸ್ ಅಂತ ಏನಂತ ಅರ್ಥ ಆಯ್ತೀವ ನಿಮಗೆ? ಇಂಡೆಕ್ಸ್ ಅನ್ನೋದನ್ನು ಇವಾಗ ಫೈಂಡ್ ಅನ್ನೋದನ್ನ ಇವಾಗ ಇಲ್ಲಿ ಬನ್ನಿ. ಫೈಂಡ್ ಅನ್ನೋಂತಂದರೆ ಇನ್ಪುಟ್ ಹೆಂಗೆ ಕೊಡ್ತಾಯಿದ್ದೀನಿ, ಇದರಲ್ಲಿರೋ ಇನ್ಪುಟ್ಟು ಅಂದರೆ ಇದರೊಳಗಡೆ ಇರೋ ಇನ್ಪುಟ್ನ ನಾನು ಕೊಡ್ತಾಯಿದ್ದೀನಿ. ಅಂದರೆ ನನ್ನ ಕಣ್ಣು ಕಾಣ್ತಾ ಇರೋ ಇನ್ಪುಟ್ನ ನಾನು ಕೊಡ್ತಾಯಿದ್ದೀನಿ. ನಮ್ಮ ಕಣ್ಣು ಕಾಣ್ತಾ ಇದೆಯಲ್ವಾ, ಇದು ಏನೋ ಲೆಟ್ರ್ ಕಾಣ್ತಾ ಇದೆಯಲ್ವಾ, ಅಂದರೆ ಕ್ಯಾರೆಕ್ಟರ್ ಕಾಣ್ತಾ ಇದೆಯಲ್ವಾ, ಆ ಲೆಟ್ರನ್ನ ಕೊಡ್ತಾಯಿದ್ದೀನಿ. ಅದಕ್ಕೆ ಹಿಂದೆ ಒಂದು ಹೆಸರಿದೆ, 4 ಅನ್ನೋ ಇಂಡೆಕ್ಸ್ ಇದೆ. ಆ ಇಂಡೆಕ್ಸಿಂದನೂ ಕೊಡಬೇಕಾದ್ರೆ ನಾನು ನಾನು ತೋರಿಸ್ಬೋದು. ಇವಾಗ ಇದು ನೋಡಿ, 4 ಅನ್ನೋದು ಫೈಂಡ್ ಕೊಟ್ಟಿದ್ದಕ್ಕೆ 4 ಕೊಡ್ತು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಈ ಫ್ರೂಟ್ಸ್ ಒಳಗಡೆ, ಈ ವೇರಿಯಬಲ್ ಒಳಗಡೆ ಏನೋ ಕ್ಯಾರೆಕ್ಟರ್ ಇರೋದ್ರಿಂದ ನನಗೆ 4 ಕೊಡ್ತು. ಇವಾಗ ಈ 4th ನಾನು ಈ ನೋಡ್ಬೋದು. ಅದು ಹೆಂಗೆ ಅಂದರೆ ಇಂಡೆಕ್ಸಿಂದ. ಇಲ್ಲಿ ಬನ್ನಿ, ಇವಾಗ ಇದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. FRUITS ಡಾಟ್ ಇಂಡೆಕ್ಸ್. ಇದಕ್ಕೆ ನಾನು ಏನು ಕೊಡಬೇಕಪ್ಪ, ಇನ್ಪುಟ್ಟು 4 ಅಂತ ಕೊಡಬೇಕು. ಇಲ್ಲಿ ನೋಡಿ ಇವಾಗ ಡಿಫ್ರೆನ್ಸ್ ಅರ್ಥ ಆಗ್ತೈತೆ ನಿಮಗೆ. ಇದೆಂಥ ಇನ್ಪುಟ್ಟು? ಸ್ಟ್ರಿಂಗ್ ಇನ್ಪುಟ್ ಅಂದರೆ ಸ್ಟ್ರಿಂಗ್ ಆರ್ಗ್ಯುಮೆಂಟ್ ಅಥವಾ ಸ್ಟ್ರಿಂಗ್ ಪ್ಯಾರಾಮೀಟರ್, 3ರಿಂದನೂ ಕರಿಬೋದು. ಇವಾಗ ಇದನ್ನೇ ಅಂತ ಕರಿಬೋದು, ಇಂಟಿಜರ್ ಇನ್ಪುಟ್, ಇಂಟಿಜರ್ ಆರ್ಗ್ಯುಮೆಂಟ್, ಇಂಟಿಜರ್ ಪ್ಯಾರಾಮೀಟರ್, 3ರಾಗ ಯಾವ್ದನ್ನ ಕರಿಬೋದು. ಇವಾಗ ಇದು 4 ಕೊಟ್ಟರೆ ಕೊಡ್ತೈತೆ, ಫೈಂಡ್ ಕೊಟ್ಟರೆ ಫೋರ್ತ್ ಇಂಡೆಕ್ಸ್ ಕೊಡ್ತೈತೆ. ಇವಾಗ ಇಂಡೆಕ್ಸ್ ಕೊಡ್ತಾ ಇದ್ರೆ ನನಗೆ ವ್ಯಾಲ್ಯೂ ಕೊಡುತ್ತೆ. ಅರ್ಥ ಮಾಡ್ಕೊಬೇಕು ನೀವು.
ಇಲ್ಲಿ ಏನಂತ ಕೊಡ್ತದೆ ಅರ್ಥ, ಇಂಡೆಕ್ಸ್ ಆರ್ಗ್ಯುಮೆಂಟ್ 1 ಮಸ್ಟ್ ಬಿ ಸ್ಟ್ರಿಂಗ್. ಇದನ್ನು ಕೂಡ ಸ್ಟ್ರಿಂಗಾಗಿ ಕೊಡಬೇಕಂತೆ ಹೇಳ್ತೈತೆ ನೋಡಿರಿ. ಟೈಪ್ ಎರರ್ ಏನಂತ ಕೊಡ್ತಾ ಇದೆ, ಆರ್ಗ್ಯುಮೆಂಟ್ 1 ಮಸ್ಟ್ ಬಿ ಸ್ಟ್ರಿಂಗ್ ನಾಟ್ ಇಂಟ್. ನೀವೇನೇ ತಪ್ಪು ಮಾಡಿದ್ರು ನಮಗೆ ಈ ಎರರ್ಗಳು ಕಾಣ್ತಾ ಇರ್ತವೆ, ನೀವು ನೋಡ್ಕೊಬೇಕು ನೀವು ಕರೆಕ್ಟಾಗಿ. ಸೊ ಇದನ್ನು ಕೂಡ ನಾವು ಸ್ಟ್ರಿಂಗಾಗಿ ಕೊಡಬೇಕಂತೆ. ಇಲ್ಲಿ ಅರ್ಥ ಆಗ್ತಾ ಇದೆಯಾ? ಡೇಟಾ ಟೈಪು ಹೆಂಗೆ ಎಷ್ಟು ಇಂಪಾರ್ಟೆಂಟ್ ಅರ್ಥ ಆಗ್ತಿದೆಯಾ? ಸ್ಟ್ರಿಂಗಾಗಿ ಕೊಡಬೇಕು ಅಂದರೆ ನನಗೆ ಇನ್ಪುಟ್ಟು ಅದು ನೋಡಿ, ಇಲ್ಲಿ ಆರ್ಗ್ಯುಮೆಂಟ್ ಹೇಳ್ತಾ ಇದೆ ಸ್ಟ್ರಿಂಗಾಗಿ ಕೊಡಬೇಕು ಅಂತ ಕೇಳ್ತಾ ಇದೆ. ಸೊ ನಾನು ಹಂಗೆ ಕೊಡ್ತೀನಿ, ನೋಡೋಣ ಏನು ಕೊಡ್ತಾ ಇದೆ. ಸಬ್ಸ್ಟ್ರಿಂಗ್ ನಾಟ್ ಫೌಂಡ್. ಇಲ್ಲ, ಹೌದು ಹೌದು ನಾನೇ ತಪ್ಪು ಮಾಡಿ ಹೇಳ್ತಿದ್ದೀನಿ. ಇವಾಗ ಇಂಡೆಕ್ಸ್ ಆಫ್ 4 ಅಂತ ಕೊಡ್ತಾ ಇದ್ದೀನಿ, ಅಲ್ಲ ಇನ್ಪುಟ್ ಈನೇ ಕೊಡ್ಬೇಕು ನಾನು. ಇವಾಗ ಈನೇ ಕೊಟ್ಟರೆ ಇಂಡೆಕ್ಸ್ ಅದ್ರದ್ದು ಪೊಸಿಷನನ್ನು ನಮಗೆ ರಿಟರ್ನ್ ಮಾಡುತ್ತೆ. ಸೇಮ್ ಅದೇ ಪೊಸಿಷನ್ ರಿಟರ್ನ್ ಮಾಡ್ತಾ ಇದೆ. ಇದು ಅರ್ಥ ನಾನೇ ತಪ್ಪು ಹೇಳ್ತಾ ಇದ್ದೀನಿ. ಇವಾಗ ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಫೈಂಡ್ ಈ ಕೊಟ್ಟರೆ ಪೊಸಿಷನ್ ನಮ್ಗೆ ಕೊಡ್ತು, ಇಂಡೆಕ್ಸ್ ಅಂದರೆ ಸೇಮ್ ಎರಡು ಒಂದೇ, ಫೈಂಡು ಇಂಡೆಕ್ಸ್ 2 ಸೇಮ್ ಒಂದೇ, ಇನ್ನೇನು ಇಲ್ಲ. ಈ ಅಂದರೂ ಒಂದೇ, ಅಂದರೆ ಫೈಂಡ್ ಅನ್ನೋದು ಒಂದೇ, ಇಂಡೆಕ್ಸ್ ಅನ್ನೋದು ಒಂದೇ. ಇವಾಗ ನಾನು ಸಿಂಗಲಾಗಿ ಇನ್ಪುಟ ಕೊಟ್ಟೆ. ಇವಾಗ ಇದರಿಂದ ಏನಿದೆ ಇದು ನೋಡೋಣ ತಾಳೆ, ಎಲ್ಲಿದೆ ಅಲ್ವಾ, ಎಲ್ ಹಾಕಿ ಏನು ಕೊಡುತ್ತೆ ನೋಡೋಣ. ಇದರಿಂದನೇ ಎಲ್ ಹಾಕಿ ಏನು ಕೊಡ್ತಾ ಇದೆ ನೋಡೋಣ. ಅಂದರೆ ಫೈಂಡ್ 2 ಲೆಟ್ರ್ ಕೊಡ್ತಾ ಇದ್ದೀನಿ ಅಲ್ಲಿ. ಇವಾಗ ಟೂ ಕ್ಯಾರೆಕ್ಟರ್ನ, ಅಂದರೆ ಇದರೊಳಗಡೆ ಇರೋ 2 ಕ್ಯಾರೆಕ್ಟರ್ನ ಪಾಸ್ ಮಾಡ್ತಾ ಇದ್ದೀನಿ. ಇದ್ರಾಗೂ 2 ಇಂಡಕ್ಟರ್ನ ಪಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಏನಪ್ಪ ಅಂದರೆ, ಯಾವುದು ಫಸ್ಟ್ ನಮ್ಗೆ ಇಂಡೆಕ್ಸ್ ಸಿಗ್ತತ್ತೋ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಫೈಂಡ್ ಮೆಥಡಾಗಲಿ ಇಂಡೆಕ್ಸ್ ಮೆಥಡಾಗಲಿ ಇದರೊಳಗಡೆ ಫಸ್ಟ್ ಲೆಟ್ರದ್ದು, ಅಂದರೆ ಇವಾಗ ಇಲ್ಲಿ ಪಾಸ್ ಮಾಡ್ತಾ ಇರೋದು ಫಸ್ಟ್ದು ಯಾವ ಸಿಗ್ತದೋ ಅದ್ರದ್ದು ಇಂಡೆಕ್ಸ್ ಮಾತ್ರ ನಮ್ಗೆ ರಿಟರ್ನ್ ಮಾಡ್ತದೆ. ಅದನ್ನ ತಲೆಗಿಟ್ಕೊಳ್ಳಿ, ಸರಿನಾ? ಅದು ಫೈಂಡ್ ಇಂಡೆಕ್ಸ್ ಮೆಥಡ್. ಸೊ ಇನ್ನು ಇವಾಗ ಇದರೊಳಗಡೆ ಇಂಡೆಕ್ಸ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಯ್ತಲ್ವಾ? ಅದನ್ನೇ ಪೊಸಿಷನ್ ಅಂತಲೂ ಕರಿಬೋದಲ್ವಾ? ಇವಾಗ ಇದರೊಳಗಡೆ ನಿಮಗೆ ಇನ್ನೂ ಬೇರೆ ಬೇರೆ ತುಂಬ ಇದೆ. ಇವೆಲ್ಲ ನಿಮಗೆ ಬೇಡ ಇವಾಗ, ಈಗ ಅರ್ಥ ಆಗೋದಿಲ್ಲ ನಿಮ್ಗೆ ಹೇಳಿದ್ರೆ. ಸೊ ಇವಾಗ ಸ್ಟ್ರಿಪ್ ಒಂದು ಮೆಥಡ್ ನೋಡೋಣ. ಸ್ಟ್ರಿಪ್ ಮೆಥಡ್ ಅದೊಂದು ನೋಡಿದ್ರೆ ಸಾಕು. ಇದು ಮಿಕ್ಕಿರೋವೇನು ನೋಡಬೇಡಿ, ಯಾಕಂದರೆ ಅರ್ಥ ಆಗಲ್ಲ ಇವಾಗ. ಅದು ನೋಡೋಕ್ಕೋದ್ರೆ ತುಂಬ ಕಷ್ಟ ಅನ್ನಿಸುತ್ತೆ, ನೋಡೋಕೆ ಹೋಗಬೇಡಿ. ಸ್ಟ್ರಿಪ್ ಮೆಥಡ್ ನೋಡೋಣ. ಸ್ಟ್ರಿಪ್ ಮೆಥಡಪ್ಪ ಏನಪ್ಪ ಅಂತಂದರೆ, ಇದನ್ನು ಮೇಲೆ ಹಾಕ್ಕೊಂಬಿಡೋಣ, ಕಮೆಂಟ್ ಮಾಡ್ಕೊಂಬಿಡಿ. ಕಮೆಂಟ್ ಮಾಡ್ಕೊಂಬಿಡಿ. ಇವಾಗ ಸ್ಟ್ರಿಪ್ ಅಂದರೆ ಏನಪ್ಪ ಅಂದರೆ, ಇವಾಗ ಸಿಂಪಲ್ಲಾಗಿ ಯಾವ ಥರ ಹೇಳ್ಬೇಕಪ್ಪ ಅಂತಂದರೆ, ಇವಾಗ ಆಪಲ್ ಮುಂದೆ ಇದನ್ನೇ ತಗೊಳ್ಳಿ, ಇದನ್ನೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಆಪಲ್ ಮುಂದೆ ಹಿಂದೆ ಮುಂದೆ. ಇವಾಗ ಇದು ಕೂಡ ಒಂದು ಕ್ಯಾರೆಕ್ಟರೇ, ಏನಂತ ಹೇಳ್ತಾ ಇದ್ದೀನಿ, ಇದು ಕೂಡ ಒಂದು ಕ್ಯಾರೆಕ್ಟರೇ. ಇಲ್ಲಿಗೆ ಬನ್ನಿ, ಸಿಂಪಲ್ಲಾಗಿ ಅರ್ಥ ಮಾಡೋಣ. ಸ್ಟ್ರಿಪ್ ಅಂತಂದರೆ ಇವಾಗ ಆಪಲ್, ಇವಾಗ ಇದರ ಕ್ಯಾರೆಕ್ಟರ್ ಎಷ್ಟಿದೆಯಪ್ಪ, 5 ಕ್ಯಾರೆಕ್ಟರ್ ಇದೆ. 0 ಇಂದ ಕೌಂಟ್ ಮಾಡಿದ್ರೆ 5 ಕ್ಯಾರೆಕ್ಟರ್ ಇದೆ. ಸೊ ಇವಾಗ ಇದರಿಂದ ಮತ್ತೆ ನಾನು ಒಂದು ಸ್ಪೇಸ್ ಒಂದು ಕೊಟ್ಟು ಇದರಿಂದ ಮತ್ತೆ ಒಂದು ಸ್ಪೇಸ್ ಕೊಡ್ತೀನಿ. ಇವಾಗ ಎಷ್ಟಾದರೂ ನಮಗೆ ಇಲ್ಲಿ 4 ಅಂದರೆ 5 ಕೊಡ್ತಾ ಇದೆ. ಇವಾಗ ನಮಗೆ ಇನ್ನೊಂದು ಈ ಕಡೆ ಹಿಂದೆ ಒಂದು ಸ್ಪೇಸು, ಅಂದರೆ ಎ ಹಿಂದೆ ಒಂದು ಸ್ಪೇಸು, ಎಲ್ ಆದಮೇಲೆ ಆಫ್ಟರು ಒಂದು ಸ್ಪೇಸ್ ಕೊಟ್ಟಿದ್ದೀನಿ ನೋಡಿ. ಕರ್ಸರಲ್ಲಿ ಬಂದು ನಿಂತ್ಕೊಂತು, ಈ ಆದಮೇಲೆ ಒಂದು ಸ್ಪೇಸು, ಮತ್ತು ನೆಕ್ಸ್ಟಿಗೆ ಬರ್ತಾಯಿದೆ. ಅಂದರೆ ಇವಾಗ ನಾವು ಅರ್ಥ ಮಾಡ್ಕೊಬೇಕು, 0 ಪೊಸಿಷನ್ ಒಳಗಡೆ ಒಂದು ಸ್ಪೇಸ್ ಒಂದಿದೆ, ಎ ಪ್ಲೇಸಾಗಿ ಒಂದಿದೆ, ಎರಡನೇದ್ರೊಳಗಡೆ ಪಿ ಅನ್ನೋದಿದೆ, 3 ಅನ್ನೋದ್ರೊಳಗಡೆ ಪಿ ಅನ್ನೋದಿದೆ, 4 ಒಳಗಡೆ ಎಲ್ಲಿದೆ, 5 ಒಳಗಡೆ ಇ ಇದೆ, 6 ಒಳಗಡೆ ಇನ್ನೊಂದಿದೆ. ಸೊ ಇವಾಗ ಈ ಸ್ಟ್ರಿಪ್ ಅನ್ನೋದು ಏನು ಮಾಡ್ತದಪ್ಪ ಅಂದರೆ ನೋಡಿ, ಈ ಸ್ಟ್ರಿಪ್ ಅನ್ನೋದು ಏನು ಮಾಡ್ತದಪ್ಪ ಅಂತಂದರೆ, ಈ ಎಕ್ಸ್ಟ್ರಾ ಸ್ಪೇಸ್ ಇದೆಯಲ್ವಾ, ಹಿಂದೆ ಮುಂದೆ ಎಕ್ಸ್ಟ್ರಾ ಸ್ಪೇಸ್ ಇದೆಯಲ್ವಾ, ಅದನ್ನು ರಿಮೂವ್ ಮಾಡ್ತದೆ. ಆ ಸ್ಟ್ರಿಪ್ ಕೆಲಸ ಅಷ್ಟೇನೇನಿಲ್ಲ ಅದ್ರದ್ದು ಅರ್ಥ. ಇಲ್ಲಿ ಬಂದರೆ ಪ್ರಿಂಟ್ FRUITS ಫ್ರೂಟ್ಸ್ ಡಾಟ್ ಸ್ಟ್ರಿಪ್ ಮೆಥಡ್ನ ಕಾಲ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ಪೇಸ್ ಕೊಟ್ಟಿದ್ದೀನಲ್ವಾ, ರನ್ ಮಾಡಿ. ಇವಾಗ ಇದಕ್ಕಿಂತ ಮುಂಚೆ, ಅದು ಕಾಲ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ
ಫಾರ್ ಫ್ರೂಟ್ಸ್ ಒಳಗಡೆ ಏನಿದೆ ಅಂತ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಇವಾಗ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಸ್ಪೇಸು ಕಾಣ್ತಾ ಇದೆ. ಇವಾಗ ಎ ಪ್ಲೇಸಾಗಿ ಏನು ಬರ್ತೈತೆ ನೋಡಿ, ಅರ್ಥ ಆಗ್ತಾಯಿದೆ ನಿಮ್ಗೆ. ಇವಾಗ ಸ್ಪೇಸು ರಿಮೂವ್ ಮಾಡಿದೆ, ಅದೇ ಸ್ಟ್ರಿಪ್. ಹಿಂದೆನೂ ರಿಮೂವ್ ಮಾಡೈತೆ, ಮುಂದೆನೂ ರಿಮೂವ್ ಮಾಡೈತೆ, ಸರಿನಾ? ಇವಾಗ ಇದ್ರ ಅರ್ಥ ಆಯ್ತಾ? ಸ್ಟ್ರಿಪ್ ಅನ್ನೋದು ಅರ್ಥ ಆಯ್ತಾ? ಇಂಡೆಕ್ಸಿಂಗ್ ಅನ್ನೋದು ಅರ್ಥ ಆಯ್ತು ನಿಮಗೆ. ಇವಾಗ ಇದ್ರದ್ದು ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ ತಿಳ್ಕೊಳ್ಳೋಣ. ಇದ್ರೊಳಗಡೆ ಎಷ್ಟು ಕ್ಯಾರೆಕ್ಟರ್ ಇದೆ ಅನ್ನೋದನ್ನ ನಾನು ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನು. ನಿಮ್ಮ ಕ್ಯಾರೆಕ್ಟರ್ ಅನ್ನೋದು ಅರ್ಥ ಆಗಿಲ್ಲ ಅಂದರೆ ಇಂಡೆಕ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಏನು ಬಳಸ್ಬೇಕಪ್ಪ ಅಂದರೆ LEN. ಈ ಮೆಥಡ್ ಏನು ಅಂದರೆ ಈ ಫಂಕ್ಷನ್ ಏನು ಮಾಡ್ತದೆ ನೋಡಿರಿ. ಮೆಥಡ್ಗೂ ಫಂಕ್ಷನ್ಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಒಂದು ವೇರಿಯೇಬಲಿಂದ ಡಾಟ್ ಬಳಸಿ ಅದು ಇನ್ನು ಅದರೊಳಗಡೆ ಇರೋ ಮೆಥಡ್ಸ್ನ ಬರೆದ್ರೆ, ನಾವು ಈ ಥರ ಬರೆದ್ರೆ ಸೇಮ್ ಇದು ಸೇಮೇ. ಪ್ಯಾರಂಥಿಸಿಸ್ ಹಿಂದೆ ಒಂದೇನೋ ಒಂದು ನೇಮ್ ಇರ್ತದೆ, ಆ ನೇಮ್ ಒಂದು ಪ್ಯಾರಂಥಿಸಿಸ್ ಬರ್ತಾ ಇದೆ ಅಂದರೆ ಅದನ್ನು ಮೆಥಡು ವಿತ್ ಇದ್ರ ಜೊತೆ ಡಾಟ್ ಇರಬೇಕು, ಅದನ್ನು ಮೆಥಡ್ ಅಂತ ಕರೀತಾರೆ. ಈ ಡಾಟ್ ಇಲ್ದಿರ ಪ್ಯಾರಂಥಿಸಿಸ್ ಹಿಂದೆ ನೇಮ್ ಇತ್ತು ಅಂದರೆ ಅದನ್ನೇನಂತ ಕರೀತಾರೆ? ಫಂಕ್ಷನ್ ಅಂತ ಕರೀತಾರೆ. ಒಂದು ಕಡೆ ನೋಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ ಬರ್ರಿ, ಪ್ಯಾರಂಥಿಸಿಸ್ ಹಿಂದೆ ಒಂದು ಏನೇ ನೇಮ್ ಇದ್ರು ಅದನ್ನೇನಂತ ಕರೀತಾರೆ? ಫಂಕ್ಷನ್ ಅಂತ ಕರೀತಾರೆ, ಸರಿನಾ? ಇದು ಆಮೇಲೆ ಹೇಳ್ತೀನಿ. ಇದನ್ನು ನಾವು ಇವಾಗ ಸಿಸ್ಟಮ್ಗೆ ಆಲ್ರೆಡಿ ಇರುವಂಥ ಡಿಫಾಲ್ಟಾಗಿ ಕ್ರಿಯೇಟ್ ಮಾಡಿರೋ ಫಂಕ್ಷನ್ಸ್ ಕ್ಲಬ್. ನಾವು ಬೇಕಾದ್ರೆ ಕಸ್ಟಮೈಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು ಆ ಫಂಕ್ಷನ್ಸ್. ನಾವು ನೋಡೋಣ ಯಾವ ಥರ ಬರುತ್ತೆ ಅನ್ನೋದು ಮುಂದೆ ನೋಡೋಣ. ಇವಾಗ ಡಾಟ್ ಬರೆದು ನೇಮ್ ಇತ್ತು, ಪ್ಯಾರಂಥಿಸಿಸ್ ಜೊತೆ ಹಿಂದೆ ನೇಮ್ ಬಂದು ಆ ನೇಮ್ ಹಿಂದೆ ಡಾಟ್ ಬಂತಾಯಿತು ಅಂದರೆ ಇದೇನಂತ ಕರೀತಾರೆ? ಮೆಥಡ್ ಅಂತ ಕರೀತಾರೆ. ಅರ್ಥ ಮಾಡ್ಕೊಬೇಕು ನೀವು. ಇವಾಗ ಫಂಕ್ಷನ್ಗೂ ಮೆಥಡ್ಗೂ ಡಿಫ್ರೆನ್ಸ್ ಇದೆ, ಓಕೆನಾ? ಇವಾಗ ಇಲ್ಲಿಗೆ ಬನ್ನಿ. ಇವಾಗ ಈ ಸ್ಪೇಸ್ ರಿಮೂವ್ ಮಾಡೈತೆ ಅಂತ ನೋಡ್ಕೊಬೇಕಲ್ಲ. ಇಲ್ಲಿ ಏನಂತ ಬರ್ಕೊಂಡಿದ್ದೀರಿ, ಇದು ಅರ್ಥ ಮಾಡ್ಕೊಳ್ಳಿ. ಇವಾಗ ಇದ್ರ ಟೋಟಲ್ ಕೌಂಟ್ ಎಷ್ಟೈತೆ? 7 ಐತೆ. ಇದ್ರ ಟೋಟಲ್ ಎಷ್ಟು ಕೌಂಟ್ ಐತೆ? ಸ್ಪೇಸ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಕೌಂಟ್ ಎಷ್ಟೈತೆ? ಇಲ್ಲಿ ಬರ್ಕೊಳ್ಳಿ. ನೋಡಿ, ಇವಾಗ ಇದ್ರ ಸ್ಪೇಸು ರಿಮೂವ್ ಮಾಡೋಕ್ಕಿಂತ ಮುಂಚೆ ಕೌಂಟ್ ಎಷ್ಟೈತೆ? 5 ಐತೆ. ಅಂದರೆ 5 ಲೆಟ್ರು 5 ಕ್ಯಾರೆಕ್ಟರ್ಗಳು ಅವೇ. ಇದ್ರೊಳಗಡೆ 7 ಕ್ಯಾರೆಕ್ಟರ್ ಅವೆ. ಹೌದು, ಇಲ್ಲಿ 5 ಅಂತ ಹೇಳ್ತಾ ಇದ್ದೀನಲ್ವಾ, ಇಲ್ಲಿ 7 ಅಂತ ಹೇಳ್ತಾ ಇದ್ದೀನಲ್ಲ. ಸರಿ, ನಮ್ಗೆ ಹೇಳಪ್ಪ ಯಾವ ಥರ ಇದು ಕೌಂಟ್ ಮಾಡ್ತೈತೆ ಅನ್ನೋದು ನಮ್ಗೆ ತಿಳಿಸ್ಬೇಕಪ್ಪ ಅಂತಂದರೆ ಅದಕ್ಕೆ ಈ ಫಂಕ್ಷನ್ನ ಬಳಸ್ತಿರೋದು. LEN ಅನ್ನೋ ಫಂಕ್ಷನ್ ನಮಗೆ ಅದರಲ್ಲಿರೋ ಕ್ಯಾರೆಕ್ಟರ್ಸ್ ಎಷ್ಟಿದೆ ಅನ್ನೋದನ್ನ ಕೌಂಟ್ ಮಾಡಿ ನಮಗೆ ಕೊಡ್ತತೆ. ಇವಾಗ ಫ್ರೂಟ್ಸ್ ಅನ್ನೋ ವೇರಿಯೇಬಲ್ಗಡೆ ಲೆಂತ್ ನಾನು ಚೆಕ್ ಮಾಡ್ತಾ ಇದ್ದೀನಿ, ಸರಿನಾ? ಸ್ಟ್ರಿಪ್ ಮಾಡೋಕ್ಕಿಂತ ಮುಂಚೆ ಮತ್ತು ಸ್ಟ್ರಿಪ್ ಮಾಡಿದಾದ್ಮೇಲೆ ಸ್ಟ್ರಿಪ್ಪನ್ನು ರಿಮೂವ್ ಮಾಡ್ತಾ ಇದೆಯಲ್ವಾ. ಇವಾಗ ನೋಡಿ, ನೋಡಿದ್ರೆ ಹೌದು. ನಾನು ಯಾಕಂದರೆ ಇಲ್ಲಿ 7 ಕೊಡ್ತಾ ಇದೆ, ಇಲ್ಲೂ 7 ಕೊಡ್ತಾ ಇದೆ. ಯಾಕಪ್ಪ ಅಂದರೆ ನಾನು ಇದನ್ನ ಡೈರೆಕ್ಟಾಗಿ ಇಲ್ಲಿ ನಾನು ಏನು ಮಾಡಿದ್ದೀನಿ, ರೀಇನಿಷಿಯಲೈಸ್ ಮಾಡ್ಕೊಂಡಿಲ್ಲ. ಡೈರೆಕ್ಟಾಗಿ ನಾನು ಪ್ರಿಂಟ್ ಮೆಥಡ್ ಬಳಸ್ಬಿಟ್ಟಿದ್ದೀನಿ. ಅದನ್ನು ಅಂದರೆ ರೀಸ್ಟೋರ್ ಮಾಡ್ಕೊಂಡಿಲ್ಲ ಮತ್ತೆ ಫ್ರೂಟ್ಸ್ ಒಳಗಡೆ, ಆದ್ದರಿಂದ ಅದು ಎರರ್ ಬರ್ತಾ ಇದೆ. ಸೊ ಇವಾಗ ಅದನ್ನು ನಾನು ಈ ಪ್ರಿಂಟ್ ತೆಗೆದಾಕಿ ರೀಇನಿಷಿಯಲೈಸ್ ಅಂದರೆ ಏನೋ ತಿಳ್ಕೊಂಡಿದ್ರಪ್ಪ, ಫ್ರೂಟ್ಸ್ ಈಕ್ವಲ್ಸ್ ಟು ಮತ್ತೆ ಅದರೊಳಗಡೆ ಹಾಕೋದು ಅದನ್ನೇ, ಇದನ್ನು ಮತ್ತೆ ಅದೇ ವೇರಿಯೇಬಲ್ ಒಳಗಡೆ ಹಾಕೊಳ್ಳೋದು, ಅದನ್ನೇ ರೀಇನಿಷಿಯಲೈಸ್ ಅಷ್ಟೇ. ಇವಾಗ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿದ್ರಾ? ಫಸ್ಟು ಇದ್ರ ನೋಡಿ, ಈ ಲೈನ್ದು ಇದೇನಂತ ಕರೆದ್ರೆ ಅಂದರೆ ಇಲ್ಲಿ ಬರ್ಕೊಂಡಿದ್ರಲ್ವ ನಾವು ನೋಡಿ, ಸ್ಪೇಸ್ ಇರೋದು ವಿತ್ ಸ್ಪೇಸ್ ಇರೋದು 7 ಲೆಟರ್ ಅಂತ ಹೇಳಿದ್ರಿ, ವಿತೌಟ್ ಸ್ಪೇಸ್ ಇರೋದು 5 ಅಂತ ಹೇಳಿದ್ರಿ. ಇವಾಗ ನೋಡಿ, ಫ್ರೂಟ್ಸ್ ಅನ್ನೋದು ವಿತ್ ಸ್ಪೇಸ್ ಇರೋದಲ್ವ, ನಾವು ಫಸ್ಟ್ ಕೊಡ್ತಿರೋದು ಇದಕ್ಕೆ ವಿತ್ ಸ್ಪೇಸ್ ಇರೋದಲ್ವಾ. ಇಲ್ಲಿ ನಮಗೆ 7 ಕೊಟ್ಟೈತೆ, ಕರೆಕ್ಟ್ ಬಂತದು. ಇವಾಗ ಈ ಸ್ಟ್ರಿಪ್ ಅನ್ನೋದು ಮೆಥಡು ಅದನ್ನು ಸ್ಪೇಸಸ್ನ ರಿಮೂವ್ ಮಾಡಿ ಮತ್ತೆ ಅದನ್ನು ನಾವು ಇದರೊಳಗಡೆ ಹಾಕೊಂಡಿದ್ದೀರಿ. ಅದನ್ನ ಹಾಕಿರೋದನ್ನ ನಮಗೆ ಇಲ್ಲಿಗೆ ಇದು ನಮಗೆ ಈ 30ನೇ ಲೈನ್ ನಮಗೆ ಕೊಡ್ತಾಯಿದೆ 5 ಅನ್ನೋದು. ಇದನ್ನೇ ಸ್ಟ್ರಿಪ್ ಅಂತ ಕರೀತಾ ಇರೋದು. ಇವಾಗ ಇದು ನೋಡ್ಕೊಂಡ್ರಿ, ಇವಾಗ ಇದೆಲ್ಲ ಬರ್ಕೊಳೋದ್ರಲ್ವಾ, ಈ ಲೈನಾಗೆಲ್ಲ ಬರ್ಕೊಳೋದ್ರಲ್ವಾ.
ಸರಿ, ಆದರೂ ಮೆಥಡ್ ಮುಗೀತು. ಇದು ನೋಡೋಣ. ಇನ್ನು ಮಿಕ್ಕಿರೋ ಮೆಥಡ್ಸ್ನ ನಾವು ಈಗ ಟಚ್ ಮಾಡೋದು ಬೇಡ. ಈಗೇನು ಟಚ್ ಮಾಡಬೇಡಿ. ಎಲ್ಲೋಯ್ತದು? ಹಾಂ, ಇಲ್ಲಿರೋ ಮೆಥಡ್ಸ್ನ ನಾವು ಕಲ್ತ್ಕೊಂಡ್ರಿ. ಒಂದು ಸ್ವಲ್ಪ ಫಾರ್ಮ್ಯಾಟನ್ನು ನಮ್ಗೆ ಅರ್ಥ ಮಾಡ್ಕೊಂಡ್ರಿ. ಇನ್ನು ಮಿಕ್ಕಿರೋದು ನೀನೇನು ನೋಡೋಕೆ ಹೋಗ್ಬೇಡ್ರಿ. ಯಾಕಂತಂದರೆ ತುಂಬ ನಮಗೆ ಇನ್ನೂ ಮುಂದೆ ಇನ್ನೂ ಅರ್ಥ ಮಾಡ್ಕೊಬೇಕು. ಈಗ ಸದ್ಯಕ್ಕೆ ಬೇಡ. ಇದು ಸಿಂಪಲಾಗಿ ನಮ್ಗೆ ಅರ್ಥ ಆಗೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದು ಕೆಳಗೆ ಕೊಡಬೇಡಿ, ಇಷ್ಟು ಮಾತ್ರ ನೋಡ್ಕೊಳ್ಳಿ. ಸೊ ಇವಾಗ ಇದ್ರೊಳಗಡೆ ನಾನು ಈ ಫೈಲ್ ಒಳಗಡೆ .py ಫೈಲ್ ಒಳಗಡೆ ಇದನ್ನು ಫೈಲ್ ಅಂತ ಕರಿತಿದ್ದೀನಿ. ಯಾಕಂದರೆ ಡಾಟ್ ಎಕ್ಸ್ಟೆನ್ಷನ್. ಇವಾಗ ನಾವು ವರ್ಡ್ ಆಗಲಿ ವರ್ಡ್ ಪ್ಯಾಡ್ ಒಳಗೆ ನಾವು ಏನೋ ಒಂದು ಬರೀತೀರಾ, ಅಲ್ಲ ನೋಟ್ ಪ್ಯಾಡಾಗಿ ಏನೋ ಒಂದು ಬರೀತೀರಾ, ಅದನ್ನ ಸೇವ್ ಮಾಡಿದ್ರೆ ಅದಕ್ಕೊಂದು ಎಕ್ಸ್ಟೆನ್ಷನ್ ಇರುತ್ತೆ. ಅದೊಂದು ಫೈಲ್ ಅಂತ ನಾವು ಕನ್ಸಿಡರ್ ಮಾಡ್ತಾಯಿದ್ದೀರಾ. ಇಲ್ಲೂ ಕೂಡ ಅದೇ ಥರನೇ ಕನ್ಸಿಡರ್ ಮಾಡಿದ್ರೆ ಇದೊಂದು ಫೈಲ್ ಅಂತ ಬರ್ತದೆ. ಸೊ ಇದನ್ನು ನಾನು ಇವಾಗ ಫೈಲ್ ಅಂತ ಹೇಳಿದೆ. ಈ ಫೈಲ್ ಒಳಗೆ ನಾವು ಏನು ಬರೀತಿದ್ದೆ ನೋಡಿರಿ. ಇಲ್ಲಿ 1 2 3 ಅಂತ ಇದೆಯಾ. 1 2 ನಾನು ಎಷ್ಟು ಬರ್ಕೊಂಡು ಹೋದ್ರು ಮುಂದಕ್ಕೆ ಅದು ಲೈನ್ ನನಗೆ ಜನ್ರೇಟ್ ಮಾಡಿ ಕೊಡ್ತಾ ಇದೆ. ಸೊ ಇವಾಗ ಲೈನ್ ಅಂತ ಹೇಳಿದೆ. ಸೊ ಇವಾಗ ಇದನ್ನೆಲ್ಲ ಏನಂತ ಕರಿಬೋದು? ಇದಕ್ಕೊಂದು ಹೆಸರು ಇರಬೇಕಲ್ವ, ಒಂದು ಹೆಸರು ಇರುತ್ತಲ್ವ. ಇವಾಗ ನಮಗೊಂದು ಹೆಸರು ಇರುತ್ತೆ, ಐಡೆಂಟಿಫೈ ಮಾಡೋದು ನಮಗೊಂದು ಹೆಸರು ಇರುತ್ತೆ. ಇವಾಗ ಇದಕ್ಕೊಂದು ಹೆಸರಿದೆ. ಇದಕ್ಕೊಂದು ಏನಂತ ಹೆಸರು ಹೇಳಿದ್ರಿ? ವೇರಿಯಬಲ್ ಅಂತ ಹೇಳಿದ್ರಿ, ಸರಿನಾ? ಮತ್ತು ಈಗ ಇಲ್ಲಿಗೆ ಬಂದರೆ ಇದೇನಂತ ಕರೆದ್ರಿ ನಾವು? ಫಂಕ್ಷನ್ ಅಂತ ಹೇಳಿದ್ರಿ. ಇಲ್ಲಿಗಂತ ಬಂದರೆ ಏನಂತ ಕರೆದ್ರಿ ನಾವು? ಮೆಥಡ್ ಅಂತ ಹೇಳಿದ್ರಿ. ಇದನ್ನು ಮೆಥಡ್ ಅಂತ ಕರೆದ್ರಿ. ಅದೇ ಥರನೇ ಇವಾಗ ಇವನ್ನೆಲ್ಲವೂ ಕೂಡ ಒಂದು ಲೈನ್ ಒಳಗೆ ಬರೀತಾ ಇದ್ದೀರಿ. 1 to 30ವರೆಗೂ ಬರ್ಕೊಂಡು ಹೋಗಿದ್ದೀರಿ. ಇದನ್ನೇನಂತ ಕರಿಬೇಕಪ್ಪ ಅಂದರೆ ಸ್ಟೇಟ್ಮೆಂಟ್. ಇದನ್ನು ಸ್ಟೇಟ್ಮೆಂಟ್ ಅಂತ ಕರಿಬೇಕು. ಆ ಲೈನ್ ಒಳಗಡೆ ಅಂದರೆ ಫೈಲ್ ಒಳಗಡೆ ಲೈನು. ಯಾವುದು? .py ಅನ್ನೋ ಫೈಲ್ ಒಳಗಡೆ ಲೈನ್ಸ್ ಅವೆ. ಆ ಲೈನ್ಸ್ ಏನಂತ ಕರಿತಿದ್ದೀರಿ? ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗಡೆ ಆ ಲೈನ್ಸ್ ಏನಂತ ಕರೀತಾರಪ್ಪ ಅಂತಂದರೆ ಲೈನ್ಸ್ ಅಂತ, ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಅಷ್ಟೇ, ಏನಿಲ್ಲ. ಇದು ಇವತ್ತಿಗೆ ನಾವು ಸ್ಟ್ರಿಂಗ್ ಮೆಥಡ್ ಒಳಗಡೆ ಸ್ಟ್ರಿಂಗಲ್ಲಿರೋ ಮೆಥಡ್ಸ್ನ ನಾವು ನೋಡಿದ್ರೆ, ಇವಾಗ ನೆಕ್ಸ್ಟು ಮುಂದೆ ಕ್ಲಾಸಾಗ ಒಂದು ನೋಡೋಣ, ಬೇರೆದು ನೋಡೋಣ.